ಗುಡ್ ಈವ್ನಿಂಗ್ ಮಕ್ಕಳೇ. ಮಕ್ಕಳೇ, ಬುದ್ಧಿ ಸಾಮರ್ಥ್ಯ ವಿಭಾಗದಲ್ಲಿ ಮೊದಲ ಪಾಠ ನಮ್ಮದು ಭಿನ್ನವಾದ ಚಿತ್ರವನ್ನು ಗುರುತಿಸುವುದು. ಸಂಕ್ಷಿಪ್ತವಾಗಿ ಸಾಕಷ್ಟು ಉದಾಹರಣೆಗಳೊಂದಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಹೌದಲ್ವಾ? ಎಲ್ಲರಿಗೂ ಅರ್ಥ ಆಗಿದೆಯಾ? ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅದರ ಜೊತೆಗೆ ನಾವು ಸ್ವಲ್ಪ ಎಷ್ಟು ಮಟ್ಟಿಗೆ ನಮ್ಮ ತಯಾರಿದೆ ಅಂತ ನಾವು ನೋಡ್ಕೊಬೇಕಲ್ವೇ? ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತಲ್ವಾ ನಿಮ್ಮ ತಯಾರಿ ಎಷ್ಟು ಮಟ್ಟಿಗಿದೆ ಅಂತ. ನೋಡ್ತೀರಾ? ನಿಮಗೆ ಹೆದರಿಕೆ ಆಗುತ್ತಂದ್ರೆ ಇವತ್ತಿಗೆ ಕ್ಲಾಸ್ ತೊಗೊಳೋದು ಬೇಡ. ನೀವು ಕಾನ್ಫಿಡೆಂಟ್ ಇದ್ದೀರಿ, ನಿಮ್ಮ ಕೈಲಿ ಆಗುತ್ತೆ ಅನಿಸುತ್ತೆ ಅನ್ನೋದಾದ್ರೆ ರೆಡಿ ಇದ್ದೀರಿ? ಆಗುತ್ತಾ? ಫ್ಯಾಂಟಾಸ್ಟಿಕ್. ಬನ್ನಿ ಮತ್ತೆ ನೋಡೋಣ. ಮೊದಲ ಪ್ರಶ್ನೆ ಈ ಥರ ಇದೆ ನೋಡ್ರಿ. ಇದು ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳು. ಭಿನ್ನವಾದ ಚಿತ್ರವನ್ನು ಗುರುತಿಸಬೇಕು. ಯಾವುದು ಭಿನ್ನವಾಗಿದೆ? ಆಪ್ಷನ್ ಬಿ, ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಸರಿಯಾದ ಉತ್ತರ. ಯಾಕೆ? ಮಧ್ಯದಲ್ಲಿ ಸ್ವಲ್ಪ ಜಾಗ ಬರ್ತಾ ಇದೆ ನೋಡ್ರಿ. ಮಧ್ಯದಲ್ಲಿ ಜಾಗವಿದೆ, ಅಲ್ಲಿ ಜಾಗ ಉಂಟೆ. ಸೊ ಭಿನ್ನವಾದ ಚಿತ್ರ ಯಾವುದು? ಆಪ್ಷನ್ ಡಿ. ಗೊತ್ತಾಯ್ತಾ? ಇದು ನವೋದಯದಲ್ಲಿ ಬಂದಂಥ ಪ್ರಶ್ನೆಗಳು, ನಾನು ಮಾಡಿರೋ ಪ್ರಶ್ನೆಗಳಲ್ಲ. ಹಿಂದಿನ ತರಗತಿಯಲ್ಲಿ ನಾನು ನನ್ನ ಪ್ರಶ್ನೆಗಳನ್ನು ತಂದಿದ್ದೆ. ಇದೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳು. ನೋಡಿ, ಇದಕ್ಕೆ ಯಾವ್ದು ಬರ್ತದೆ ಮಕ್ಕಳೇ? ಇದಕ್ಕೆ ಯಾವುದು ಪ್ರಶ್ನೆ? ಇದಕ್ಕೆ ಯಾವ ಉತ್ತರ ಸರಿ ಆಗ್ತದೆ? ಆಪ್ಷನ್ ಸಿ. ಯಾಕೆ 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 ಆಪ್ಷನ್ ಸಿ ಮಕ್ಕಳೇ? ಇಲ್ಲಿ 2 ಗೆರೆ ಇದೆ, ಇಲ್ಲೂ 2 ಗೆರೆ ಇದೆ, ಆದರೆ ಇಲ್ಲಿ 2 ಗೆರೆ ಇಲ್ಲ. ನಿಮಗೆ ಯಾಕೆ ಆಪ್ಷನ್ ಸಿ ಅನಿಸ್ತು ಅದನ್ನು ಹೇಳ್ರಿ ನನಗೆ. ಒಳಗಡೆ 1 ಚುಕ್ಕಿ ಎಲ್ಲ ಕಡೆ ಇದೆ, ಆದರೆ ಹೊರಗಡೆ ಎಷ್ಟು ಚುಕ್ಕಿ ಇದೆ? 2, 4, 5 ಚುಕ್ಕಿ ಇದೆಯಾ? ಇಲ್ಲಿ ಎಷ್ಟು ಚುಕ್ಕಿ ಉಂಟು? 4 ಚುಕ್ಕಿ ಉಂಟು. ಇಲ್ಲೆಷ್ಟು? 2. ಇಲ್ಲೆಷ್ಟುಂಟು? 4. ನಿಮಗೆ ಯಾಕೆ ಆಪ್ಷನ್ ಸಿ ಅನಿಸ್ತು? ನೀವು ಹೇಳಬೇಕೀಗ. ಸರಿಯಾದ ಉತ್ತರ ಯಾವ್ದು ಅನಿಸುತ್ತೆ? ನನ್ನ ಪ್ರಕಾರ ಆಪ್ಷನ್ ಎ ಅನಿಸುತ್ತೆ ನೋಡ್ರಿ. ಯಾಕೆ ಆಪ್ಷನ್ ಎ ಆಗುತ್ತೆ, ಯಾಕೆ ಆಪ್ಷನ್ ಸಿ ಆಗಲ್ಲ? ಇವೆಲ್ಲವೂ ಸರಿ ಸಂಖ್ಯೆ, ಅದೊಂದು ಮಾತ್ರ ಬೆಸ ಸಂಖ್ಯೆ ಆಗ್ತದಲ್ವ? ಅದೊಂದೇ ತಾನೇ ಭಿನ್ನವಾಗಿರೋದು. ಈಗ ನಾನು ಇದನ್ನು ನೋಡಬೇಕು ಅಂದರೆ, ಈ ಗೆರೆಗಳನ್ನು ನೋಡಬೇಕು ಅಂದರೂ ಸಹ ಇಲ್ಲಿ ಗೆರೆಗಳು ಉಂಟು, ಇಲ್ಲಿ ಗೆರೆಗಳು ಉಂಟು, ಆದರೆ ಅಲ್ಲಿ ಗೆರೆಗಳು 2ಕ್ಕಿಲ್ಲ. 2 ಅಂತೂ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಯ್ಕೆ ಮಾತ್ರ ಉತ್ತರ ಆಗ್ಲಿಕ್ಕೆ ಸಾಧ್ಯ, 2 ಆಯ್ಕೆ ಅಂತೂ ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ನಮಗೆ ಒಂದೇ ಉತ್ತರ ಬೇಕಿರೋದು. ನಾವು ಏನಾದರೂ ಮಾಡಿ ಒಂದು ಗುಣವನ್ನು ಕಂಡುಹಿಡಿಬೇಕು, ಒಂದು ಸಾಮಾನ್ಯ ಗುಣ ಕಂಡುಹಿಡಿಬೇಕು. ಆ ಸಾಮಾನ್ಯ ಗುಣದಿಂದ ಒಂದು ಮಾತ್ರ ಭಿನ್ನವಾಗಿ ಕಾಣಬೇಕು ನಮಗೆ. ಸಾಮಾನ್ಯ ಗುಣ ಏನು ಬಂದಿದೆ? 4 ಚುಕ್ಕಿ, 2 ಚುಕ್ಕಿ, 4 ಚುಕ್ಕಿ ಎಲ್ಲ ಏನಿದೆ? ಸರಿ ಸಂಖ್ಯೆಗಳಾಗಿದ್ದಾವೆ. ಅದೊಂದು ಮಾತ್ರ ಏನಾಗ್ತದೆ? ಬೆಸ ಚುಕ್ಕಿಗಳಿದ್ದಾವೆ. ಇದೊಂದು ಭಿನ್ನವಾದ ಗುಣ ಸಿಗ್ತಾ ನಮಗೆ? ಎಸ್ ಆರ್ ನೋ? ಸೊ ಹಾಗಾಗಿ ಆಪ್ಷನ್ ಎ ಅದಕ್ಕೆ ಸರಿ ಆಗ್ತದೆ. ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ ಯಾವುದಾಗ್ತದೆ? ಇಲ್ಲಿ ಏನು ಬಳಸ್ತೀರಿ? ಎಲ್ಲ ತಿರುಗಿಸಿ, ಎಲ್ಲ ರೊಟೇಟ್. ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕು ಮತ್ತು ಗಡಿಯಾರದ ವಿರುದ್ಧ ದಿಕ್ಕು. ಆಪ್ಷನ್ ಸಿ ಬರ್ತದೆ. ಗೊತ್ತಾಯ್ತಾ ನಿಮಗೆ? ಸುಲಭ ಆಯ್ತಲ್ವಾ? ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಇಲ್ಲಾಂದರೆ ನಾವು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಈ ಥರ ಮುರಿಚಿದಾರಲ್ಲ, ಅವರು ತಿರುಗ್ತಾ ಇರ್ತಾರೆ ಕ್ವಶನ್ ಪೇಪರ್ ಜೊತೆಗೆ ಹಿಂಗೆ. ಇಲ್ಲ ಇನ್ನು ಕೆಲವರು ಕ್ವಶನ್ ಪೇಪರ್ನ ತಿರುಗಿಸಿ ನೋಡ್ತಾ ಇರ್ತಾರೆ. ಅಷ್ಟೆಲ್ಲ ಬೇಡವೇ ಬೇಡ. ನೀವು ನೋಡಿರಿ, ಇದು ಯಾವ ದಿಕ್ಕು? ಇಲ್ಲಿಂದ ನೋಡಿರಿ, ಗಡಿಯಾರದ ದಿಕ್ಕು, ಗಡಿಯಾರದ ದಿಕ್ಕು. ಇದು ಯಾವ ದಿಕ್ಕು? ಗಡಿಯಾರದ ದಿಕ್ಕು. ಇದು ಯಾವ ದಿಕ್ಕಾಗುತ್ತೆ? ಗಡಿಯಾರದ ವಿರುದ್ಧ ದಿಕ್ಕು ಬರುತ್ತಲ್ವ ಇದು? ಸೊ ಹಾಗಾಗಿ ಆಪ್ಷನ್ ಸಿ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಆ ಥರ ಬಳಸ್ರಿ. ಗಡಿಯಾರದ ದಿಕ್ಕಂತನಾದರೂ ಬಳಸಿ. ಅದೇನು ಮತ್ತಿನ್ನೊಂದು ಇತ್ತಲ್ಲ, ಅದು ಬೀಸುವ ಕಲ್ಲು. ನಡೆದಾಡುವ ಪ್ರಾಣಿಗಳು, ಇದು ಹಾರುವ ಪಕ್ಷಿ. ಹಾಗಾಗಿ ಆಪ್ಷನ್ ಬಿ. ಅವೆಲ್ಲವೂ ಮರಿ ಆಗ್ತವೆ, ಅದೊಂದು ಮೊಟ್ಟೆ ಇಡುತ್ತೆ, ಹೌದಲ್ವಾ? ಎಕ್ಸಾಕ್ಟ್ಲಿ. ಸೊ ಇಲ್ಲೇನಾಗ್ತದೆ ಮಕ್ಕಳೇ ನೋಡಿ, ಗಮನಿಸಿ. ನೋಡಿ, ಕಿವಿ, ಬಾಯಿ, ಕಣ್ಣು, ಕೈ. ಹೇಳ್ರಿ, ಇದೆಲ್ಲ ಮುಖದ ಮೇಲೆ ಇದೆ, ಇದು ಮಾತ್ರ ಕೈಯಲ್ಲಿ ಬರುತ್ತೆ. ಹೌದಾ ಚಿನ್ಮಯ್? ಕರೆಕ್ಟ್. ಒಂದು ವೇಳೆ ಈ ಬಾಯಿ ಬದಲು ಇದಕ್ಕೊಂದು ನಾಲ್ಗೆ ಕೊಟ್ಟಿದ್ರೆ ಅವರು, ಇದಕ್ಕೊಂದು ನಾಲ್ಗೆ ಕೊಟ್ಬಿಟ್ಟಿದ್ರಪ್ಪ ಅಂದರೆ ಏನಾಗ್ತದೆ ಗೊತ್ತಾ? ನನ್ನ ಪ್ರಕಾರ ಆಪ್ಷನ್ ಬಿ ಆಗ್ತಿತ್ತು. ಅವಾಗ ಏನಂತ ಹೇಳ್ಬೋದಿತ್ತು? ಇವೆಲ್ಲ ಪಂಚೇಂದ್ರಿಯಗಳಲ್ಲಿ ಬರ್ತದೆ. ಪಂಚೇಂದ್ರಿಯಗಳು ಗೊತ್ತಾ? ಕಣ್ಣು, ಮೂಗು, ಕಿವಿ, ನಾಲಿಗೆ. ಐದನೇದು ಯಾವುದು? ನಮ್ಮ ಚರ್ಮ, ಹೌದಲ್ವಾ? ಇವುಗಳ ಮೂಲಕ ನಾವು ಜಗತ್ತನ್ನು, ಪ್ರಪಂಚವನ್ನು ಅನುಭವಿಸ್ತೀವಿ ನಾವು, ಹೌದಲ್ವಾ? ನಮ್ಮ ಭೌತಿಕ ಏನು ಪ್ರಪಂಚ ಇದೆ ಇದನ್ನು ನಾವು ಅನುಭವಿಸೋದು ಈ ಮಾಧ್ಯಮಗಳ ಮೂಲಕನೇ, ಈ ಪಂಚೇಂದ್ರಿಯಗಳ ಮೂಲಕವೇ, ಹೌದಲ್ವಾ? ಸೊ ಹಾಗಾಗಿ ಪಂಚೇಂದ್ರಿಯಗಳಾಗ್ತದೆ. ಕೈ ಅನ್ನೋದು ಪಂಚೇಂದ್ರಿಯ ಅಲ್ಲ. ಸೊ ಹಾಗೆ ಕೈನೂ ಸಹ ಬರಿಬೋದಿತ್ತು. ಇಲ್ಲಿ ನಾಲ್ಗೆ ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ? ಬಾಯಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಚಿನ್ಮಯಿ ಹೇಳಿದಂತೆ ಏನಾಗ್ತದೆ? ಅವೆಲ್ಲ ತಲೆ ಮೇಲಿದ್ದಾವೆ ಸರ್, ಇದು ಮಾತ್ರ ಹೊರಗೆ ಬರ್ತದೆ, ತಲೆಯಿಂದ ಹೊರಗೆ ಬರ್ತದೆ. ಹಾಗಾಗಿ ಕೈ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಬನ್ನಿ ಮುಂದಿನ ಪ್ರಶ್ನೆ ನೋಡಿ.
ಭಾಳ ಚೆನ್ನಾಗಿ ಗಮನಿಸ್ಬೇಕು ಮಕ್ಕಳೇ. ಯಾವುದಾಗ್ಬೋದು ಇದರಲ್ಲಿ? ಆಪ್ಷನ್ ಎ ಅಂತೀರಾ? ಹೇಗಂತೀರಪ್ಪ ಆಪ್ಷನ್ ಎ? ಕಾರಣ ನನಗೆ ನೀವು ಆಪ್ಷನ್ ಎ ಆಪ್ಷನ್ ಬಿ ಏನಾರು ಹೇಳ್ರಿ, ನೀವು ಅದನ್ನು ಹೇಳಲಿಕ್ಕೆ ಬಂದುಬಿಟ್ರೆ ಭಾಳ ಒಳ್ಳೆಯದು. ಬಾಣಗಳನ್ನು ನೋಡ್ತಾ ಇದ್ದೀರಲ್ವಾ? ಈ ಬಾಣಗಳನ್ನು ನೋಡ್ರಿ, ಒಂದು ಈ ಗುಂಡು ಹೊರಗಿದೆ ಅಂತ ಹೇಳಲಿಕ್ಕೆ ಅನ್ನೋಕ್ಕೂ ಬರೋದಿಲ್ಲ. ಅಲ್ಲೂ ಹೊರಗಿದೆ, ಹೌದಾ? ಅಯ್ಯೋ ಸರ್ ಗುಂಡು ಒಳಗಿದೆ ಸರ್, ಅಯ್ಯೋ ಇಲ್ಲೂ ಒಳಗಡೆ ಇದೆ ಸರ್. ಇಲ್ಲಿಗೆ ವೃತ್ತ ಬಂದಿದೆ, ಅಯ್ಯೋ ಇಲ್ಲೂ ವೃತ್ತ ಬಂದಿದೆ ಸರ್. ಚೌಕ ಬಂದಿದೆ, ಅಲ್ಲೂ ಚೌಕ ಬಂದಿದೆ. ನಮಗೆ ಒಂದು ಭಿನ್ನವಾಗಿರ್ಬೇಕು, ಎರಡೆರಡಲ್ಲ. ಅರ್ಥ ಆಗ್ತಿದೆಯಾ? ಒಂದು ಭಿನ್ನ. ಆಪ್ಷನ್ ಸಿನಾ? ಆಪ್ಷನ್ ಎ. ಒಂದು ನಿಮಿಷ ನೋಡ್ತೀನಿ, ಬರ್ತಾ ಇದ್ದೀನಿ ಅಲ್ಲಿಗೆ. ಯಾಕೆ ಆಪ್ಷನ್ ಎ ಅಂತಿದ್ದೀರಿ? ನಂತರ ಏನು ಮಾಡಿದ್ರಿ? ಈ ಬಾಣಗಳನ್ನು ನೋಡ್ತಾ ಇದ್ದೀರಿ ನೀವು, ಹೌದಾ? ಈ ಬಾಣಗಳು ಹೇಗಿದೆ? ಇಲ್ಲಿ ಬಾಣ ಯಾವ ಥರ ಇದೆ? ಭಿನ್ನವಾಗಿದೆ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಎ ಸರಿ ಆಗ್ತದೆ. ಸರಿನಪ್ಪ? ನಾವು ಒಂದನ್ನು ಮಾತ್ರ ಭಿನ್ನವಾಗಿರೋದನ್ನ ನೋಡಬೇಕು, ಆಯಿತಾ? ಎರಡೆರಡು ಅದೇ ಥರ ಇದೆ ಅಂದರೆ ಬರೋದಿಲ್ಲ, ಆನ್ಸರ್ ತಪ್ಪಾಗ್ತದೆ. ಸರಿನಾ? ಮುಂದೋಗ್ಬೋದಾ? ಚಲೋ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಯಾವುದು ಬರ್ತದೆ? ಆಪ್ಷನ್ ಸಿ ಸರಿ ಆಗ್ತದೆ. ಯಾಕೆ ಗೊತ್ತಾ ಮಕ್ಕಳೇ? ಯಾಕೆ ಗೊತ್ತಾ? ಕೆಲವರಿಗೆ ಆಪ್ಷನ್ ಎ ಅನಿಸ್ಬಿಡುತ್ತೆ, ಆಪ್ಷನ್ ಎ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ನೀವು ಮೊದಲು ಇಲ್ಲಿ ನೋಡ್ರಿ, ಒಂದು ಷಟ್ಕೋನ ಅದರೊಳಗಡೆ ಒಳಗಡೆ ಬಂದಿದೆ, ಹೌದಲ್ವಾ? ಇಲ್ಲೂ ಸಹ ವೃತ್ತದ ಒಳಗಡೆ ಒಂದು ವೃತ್ತ, 3 ವೃತ್ತ ಬಂದಿದ್ದಾವೆ, ಕರೆಕ್ಟಾ? ತ್ರಿಭುಜದ ಒಳಗಡೆ ಒಂದು ತ್ರಿಭುಜ, ಅದರೊಳಗಡೆ ಇನ್ನೊಂದು ತ್ರಿಭುಜ, 3 ತ್ರಿಭುಜ ಬಂದಿದೆ. ಉಲ್ಟಾ ಆಗಿರ್ಬೋದು, ಮೇಲೆ ಕೆಳಗಾಗಿರ್ಬೋದು, ಒಂದರ ಒಳಗಡೆ ಒಂದು ಬಂದಿದೆ ಅಲ್ವಾ? ನಿಮ್ಮ ಮನೇಲಿ ಬಟ್ಲು ನೋಡಿದ್ದೀರಾ? ಅಡುಗೆ ಮನೇಲಿ ಬಟ್ಲೊಳಗಡೆ ಒಂದು ಬಟ್ಲು ಚಿಕ್ಕದು ಆಗ್ತಾ ಹೋಗುತ್ತದು. ಆ ಥರ ನೋಡಿದ್ದೀರಾ ಯಾವಾಗಾದರೂ? ಆ ಥರ ಇದೆ. ಆದರೆ ಇಲ್ಲಿ ಆ ಥರ ಇಲ್ಲ. ಒಂದು ಆಯತದ ಒಳಗಡೆ ಇನ್ನೊಂದು ಆಯತ ಇಟ್ಟಿದ್ದಾರೆ, ಬಟ್ ಅದನ್ನು ಅರ್ಧ ಭಾಗ ಮಾಡಿಬಿಟ್ಟಿದ್ದಾರೆ. ಅಥವಾ ಒಂದು ಆಯತದ ಒಳಗಡೆ 2 ಆಯತ ಇಟ್ಟಿದ್ದಾರೆ. ಒಂದರ ಒಳಗಡೆ ಒಂದು, ಅದರೊಳಗಡೆ ಇನ್ನೊಂದು ಬರಬೇಕಿತ್ತು, ಅದು ಕೊಟ್ಟಿಲ್ಲ ಅವರು, ಅದನ್ನು ಕೊಟ್ಟಿಲ್ಲ. ಹಾಗಾಗಿ ಆಪ್ಷನ್ ಸಿ ಭಿನ್ನವಾಗ್ತದೆ. ಗೊತ್ತಾಯ್ತಾರ? ವೆರಿ ಗುಡ್. ಇಲ್ಲಿ ಯಾವುದು ಭಿನ್ನ ಆಗುತ್ತೆ ಮಕ್ಕಳೇ? ಆಪ್ಷನ್ ಡಿ. ಎಲ್ಲ ಒಂದೇ ರೀತಿ ಇರುವ 4 ಆಕೃತಿಗಳನ್ನು ಬಿಡಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಲಕ್ಷ್ಮಿ ಏನು ಮಾಡಿದ್ದಾರೆ? ಇಲ್ಲಿ ಮಾತ್ರ ಏನು ಮಾಡಿದ್ದಾರೆ? ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ರೈಟ್. ಮುಂದೋಗ್ಬೋದ್ರಾ? ರೈಟ್. ಅದು ಆಟ ಆಡ್ತಾಯಿದೆ ಬಿಡ್ರಿ, ಆಟ ಆಡಲಿ ಅದು. ನೀವು ನೋಡಿ, ಪ್ರಶ್ನೆ ಕಡೆ ಗಮನ ಇರಲಿ ಮಕ್ಕಳೇ. ಆಪ್ಷನ್ ನೋಡಿ, ಕೈ ಮೇಲೆತ್ತಿದೆ, ತಲೆ ಕಡೆಗಿದೆ ಕೈ, ಹೌದಾ ಇಲ್ವಾ? ತಲೆ ಕಡೆಗಿದೆ ಕೈ, ತಲೆ ಕಡೆಗಿದೆ, ಹೌದಾ? ಇಲ್ಲಿ ಮಾತ್ರ ಏನಾಗಿದೆ? ತಲೆಯಿಂದ ಕೆಳಗೆ ಹೋಗ್ಬಿಟ್ಟಿದೆ, ಹೌದಾ? ತಲೆಯಿಂದ ದೂರ ಹೋಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗ್ತದೆ. ಸರಿನಾ? ಮುಂದೋಗ್ಬೋದ್ರಾ? ಬನ್ನಿ. ಸರಿ, ನಾನು ಮಾರ್ಕ್ ಮಾಡಿಲ್ಲಲ್ಲ ಮಕ್ಕಳೇ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಮಕ್ಕಳು, ಇಲ್ಲಿ ಯಾವುದಾಗ್ತದೆ? ಯಾಕೆ ಆಪ್ಷನ್? ಯಾಕೆ ಆಪ್ಷನ್? ಎಲ್ಲ ಚಿತ್ರದಲ್ಲೂ ಸಹ ನಿಮಗೆ ವಕ್ರರೇಖೆಗಳು ಕಾಣ್ತಿದ್ದಾವೆ. ಇಲ್ಲಿ ಯಾವುದೇ ರೀತಿ ವಕ್ರರೇಖೆ ಇಲ್ಲ. ಹಾಗಾಗಿ ಆಪ್ಷನ್ ಎ ಅಂತೀರಿ. ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆ. ಗ್ರೇಟ್. ಆಹಾ, ಸಿ. ಆಪ್ಷನ್ ಸಿ. ಆಪ್ಷನ್ ಡಿ. ಯಾಕೆ ಹೇಳ್ರಿ? ಈ ಟೋಪಿ ಇದೆಯಲ್ಲ, ತಲೆ ಮೇಲೆ ಇದೆ ತಾನೆ ಎಲ್ಲರಿಗೂ? ಅಲ್ಲಿ ಟೋಪಿ ಕೆಳಗೈತೆ ಒಂದು, ಎಲ್ಲ ಮೂಲೆ ಕಡೆ ಹೋಗ್ತಾ ಇದೆ ಅಲ್ವಾ? ತಲೆ ಎಲ್ಲ ಹೋಗಿದೆ, ಮೂಲೆ ಕಡೆ ಹೋಗಿದೆ. ಅಲ್ಲೇನಾಗಿದೆ? ಮಧ್ಯಭಾಗಕ್ಕೆ ಬರ್ತಾ ಇದೆ. ಸೊ ಹಾಗಾಗಿ ನೀವು ಹೇಳಿದಂತೆ ಆಪ್ಷನ್ ಡಿ ಭಿನ್ನವಾಗಿದೆ. ಗ್ರೇಟ್. ಆಪ್ಷನ್ ಬಿ. ಯಾಕೆ ಆಪ್ಷನ್ ಬಿ? ನೀವು ನೋಡ್ರಿ, ಇವೆಲ್ಲ ಗಣಿತದಲ್ಲಿ ಬಳಸುವ ಚಿಹ್ನೆಗಳೇ. ಈಗ ಆಪ್ಷನ್ ಎ ಅಂತ ಕೇಳಿದ್ರು ಅಂತಾರೆ, ಸರ್ 4 ಲೈನ್ ಇದೆ. ಹಾಗಾದರೆ ಆಪ್ಷನ್ ಸಿ ಯಲ್ಲೂ ಸಹ 4 ಲೈನ್ ಇದೆ. ಯಾವುದು ಸರಿ ಆಗ್ತದೆ ಇದಕ್ಕೆ? ಆಪ್ಷನ್ ಡಿ. ಯಾಕೆ? ಇವು ಗಣಿತದ ಮೂಲ ಕ್ರಿಯೆಯಲ್ಲಿ ಬರ್ತದೆ, ಹೌದಲ್ವಾ? ಗಣಿತದ ಮೂಲ ಕ್ರಿಯೆಗಳು ಪಾಠ ಕೇಳಿದಿರಲ್ವಾ? ಇದು ಗಣಿತದ ಮೂಲ ಕ್ರಿಯೆಯಲ್ಲಿ ಬರೋದಿಲ್ಲ ಮಕ್ಕಳೇ. ಹಾಗಾಗಿ ಆಪ್ಷನ್ ಡಿ ಸರಿ ಆಗ್ತದೆ. ಗ್ರೇಟ್. ಈ ಪ್ರಶ್ನೆ ನೋಡಿ, ಆಪ್ಷನ್. ಯಾಕೆ ಆಪ್ಷನ್ ಸಿ ಅಂತೀರಾ? ಆಪ್ಷನ್ ಸಿ ಅಂತ ಯಾಕೆ ಅಂತೀರಾ?
ಎಲ್ಲ ಕಡೆ ಒಂದು ಭಾಗ ಮಾತ್ರ ತೆರೆದಿದೆ, ಒಂದು ಭಾಗ ಮಾತ್ರ ತೆರೆದಿದೆ, ಒಂದು ಭಾಗ ಮಾತ್ರ ತೆರೆದಿದೆ. ಇಲ್ಲೇನಾಗಿದೆ? ಎರಡು ಭಾಗ ತೆರೆದಿದೆ. ಹಾಗಾಗಿ ಆಪ್ಷನ್ ಸಿ. ಹೇಳ್ಬೋದಾ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಸ್ವಲ್ಪ ಧ್ಯಾನ ಕೊಟ್ಟು ನೋಡ್ರಿ. ಆಪ್ಷನ್ ಸಿನ ಯಾವ್ದು ಬರ್ತದೆ? ಆಪ್ಷನ್ ಬಿ ಬರುತ್ತೆ. ಹೌದಲ್ವಾ? ಹೊರಗಡೆ ಇರುವ ಆಕೃತಿಯೇ ತಲೆ ಕೆಳಗಾಗಿ ಒಳಗಡೆ ಬಂದಿದೆ. ಹೌದಿಲ್ವಾ ಮಕ್ಕಳೇ? ಹೊರಗಡೆ ಇರುವ ಆಕೃತಿಯೇ ತಲೆ ಕೆಳಗಾಗಿ ಒಳಗಡೆ ಬಂದಿದೆ. ಎಸ್ ಆರ್ ನೋ? ಹೊರಗಡೆ ಇರುವ ಆಕೃತಿಯೇ ತಲೆ ಕೆಳಗಾಗಿ ಒಳಗಡೆ ಬಂದಿದೆ. ಇಲ್ಲಿ ಮಾತ್ರ ಏನಿದೆ? ಹೊರಗಡೆ ಚೌಕ ಇದೆ, ಒಳಗಡೆ ತ್ರಿಭುಜ ಬಂದಿದೆ, ಬೇರೆಯೇ ಆಕೃತಿ ಬಂದಿದೆ. ತಲೆ ಕೆಳಗಾಗೋದಿರಲಿ, ಆಕೃತಿನೇ ಬೇರೆದಾಗ್ಬಿಟ್ಟಿದೆ. ಹಾಗಾಗಿ ನಮಗೆ ಆಪ್ಷನ್ ಬಿ ಭಿನ್ನವಾಗ್ತದೆ. ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಬಿ. ಇಲ್ಲಿ ಯಾವ್ದು ಸರಿ ಆಗ್ತದೆ ಮಕ್ಕಳೇ? ಎಲ್ಲ ಹೊರ ಮುಖಕ್ಕಿದೆ, ತೆರೆದಿದೆ ಅಲ್ವಾ? ತೆರೆದಿದೆ ತಾನೇ ಇದು? ಇಲ್ಲೂ ಸಹ ತೆರೆದಿದೆ ತಾನೇ? ಆದರೆ ಇಲ್ಲಿ ಮಾತ್ರ ಒಳಮುಖದಲ್ಲಿದೆ ಅಲ್ವಾ? ಎಲ್ಲ ಒಳಮುಖದಲ್ಲಿ ಈ ರೀತಿ ಜೋಡಣೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಭಿನ್ನವಾಗ್ತದೆ. ವಿಕಾಸ್ ಏನಾಗ್ತದೆ? ಆಪ್ಷನ್ ಬಿ ಭಿನ್ನವಾಗ್ತದೆ. ಓಕೆ, ಇಲ್ಲಿ ನೋಡ್ರಿ. ಆಪ್ಷನ್ ಆಪ್ಷನ್ ಡಿ ಅಂದ್ರಿ ಮೊದಲು. ನೀವು ನೋಡಿ ಎರಡು ಆಕೃತಿ ಒಂದಕ್ಕೊಂದು ಒಳಗೆ ಈ ಥರ ಇದೆ. ಆದರೆ ಎರಡೂ ಸರಿ ಅದೇ ಆಕೃತಿ ಇದೆ ತಾನೆ? ವೃತ್ತದ ಮೇಲೆ ಇನ್ನೊಂದು ವೃತ್ತ, ಚೌಕದ ಮೇಲೆ ಇನ್ನೊಂದು ಚೌಕ. ಇಲ್ಲೇನಿದೆ ಮಕ್ಕಳೇ? ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜ. ಹೌದಲ್ವಾ? ಆದರೆ ಇಲ್ಲಿ ಎರಡು ಆಕೃತಿ ಪುನರಾವರ್ತನೆ ಆಗಿದೆಯೇ? ಒಂದೇ ರೀತಿಯ ಆಕೃತಿ ಎರಡು ಬಾರಿ ಪುನರಾವರ್ತನೆ ಆಗಿಲ್ಲ. ಏನಾಗಿದೆ? ಒಂದು ಚತುರ್ಭುಜ ಇದೆ, ಇನ್ನೊಂದು ತ್ರಿಭುಜ ಇದೆ. ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಎ ಭಿನ್ನವಾಗ್ತದೆ. ಭಾಳ ಜನ ಏನು ಮಾಡಿಬಿಡ್ತೀರಿ? ಸರ್ ಇಲ್ಲೆಲ್ಲ ಎರಡೆರಡಿದೆ, ಇಲ್ಲಿ ನೋಡಿರಿ ಸರ್ ಎಷ್ಟೊಂದಿದೆ, 1 2 3 4 5 6 ಇದೆ ಸರ್, ಅಲ್ಲಿ 3 ಇದೆ, ಇಲ್ಲಿ 7 ಇದೆ ಸರ್ ಅಂತ ಅಂದ್ಬಿಡ್ತೀರಿ ಕೆಲವರು. ಆ ರೀತಿ ನೋಡ್ಲಿಕ್ಕೆ ಬರೋಲ್ಲ. ಆಯಿತಾ? ಆಪ್ಷನ್ ಎ ಇದಕ್ಕೆ ಸರಿಯಾಗ್ತದೆ. ಗೊತ್ತಾಯ್ತಾ ಮದನ್? ನೋಡಿ ಮುಂದಿನ ಪ್ರಶ್ನೆಯಲ್ಲಿ ಏನಾಗ್ತದೆ ನೋಡಿ ಮಕ್ಕಳೇ. ಆಪ್ಷನ್ ಬಿ ಹೇಗಾಗುತ್ತಪ್ಪ? ಆಪ್ಷನ್ ಸಿ ಆಗಬೇಕಲ್ವಾ? ನೋಡ್ರಿ, ಚೌಕ ಅಲ್ಲೊಂದು ಚೌಕ, ಅಥವಾ ಆಯತ ಇಲ್ಲೊಂದು ತ್ರಿಭುಜ ಬಂದಿದೆ. ಆಪ್ಷನ್ ಸಿ ಆಗಬೇಕಲ್ವಾ? ಆಪ್ಷನ್ ಬಿ ಹೇಗಪ್ಪ? ಹೇಗೆ ಓರೆ ಆಕಾರ ಮಾಡಿಬಿಟ್ಟಿದಾರಂತನಾ? ಸಮಭಾಗ ಮಾಡಿದ್ದಾರೆ, 4 ಸಮವಾಗಿ ಭಾಗ ಮಾಡಿದ್ದಾರೆ. ಹೌದಲ್ವಾ? ಕರೆಕ್ಟಾಗಿ 4 ಸಮಭಾಗ ಮಾಡಿದ್ದಾರೆ ಎಲ್ಲ ಚಿತ್ರದಲ್ಲೂ. ಇಲ್ಲಿ ಮಾತ್ರ 4 ಸಮಾನ ಭಾಗಗಳಿಲ್ಲ. ಈ ತ್ರಿಭುಜಕ್ಕೆ ಸಮ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ 4 ಸಮಭಾಗ ಮಾಡಿಲ್ಲ ಆಪ್ಷನ್ ಬಿಯಲ್ಲಿ. ಅದು ಭಿನ್ನವಾಗ್ತದೆ. ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ ಆಗ್ತದೆ. ನೀವು ಹೇಳಿದ್ದು ಕರೆಕ್ಟ್ ಇದೆ. ಮುಂದೆ ನೋಡಿ ಮಕ್ಕಳೇ, ಮುಂದೆ ನೋಡಿ. ಆಪ್ಷನ್ ಸಿ ಸರಿ ಆಗ್ತದಾ? ಯಾಕೆ? ನನ್ನ ಪ್ರಕಾರ ಆಪ್ಷನ್ ಡಿ ಸರಿ ಆಗ್ತದೆ. ಆಪ್ಷನ್ ಡಿ ಸರಿ ಆಗ್ತದೆ. ನೋಡ್ತಿದ್ದೀರಾ? ಇಲ್ಲಿ ಒಳಗಡೆ ನಿಮಗೆ ನಿಯಮಿತ ಜಾಗ ಸಿಗ್ತದೆ, ಉಳಿದದ್ದೆಲ್ಲ ಹೊರಗೆ ಹೋಗ್ತದೆ ಇಲ್ಲಿ. ಹೌದಿಲ್ವಾ? ಇಲ್ಲೂ ಸಹ ಹೊರಗೆ ಹೋಗ್ತದೆ. ಈ ಥರ ನಿಯಮಿತ ಜಾಗ ಸಿಗ್ತದೆ ಮಧ್ಯದಲ್ಲಿ. ಇಲ್ಲೂ ಸಹ ಸ್ವಲ್ಪ ಜಾಗ ಇದೆ. ಹೊರಗಡೆ ಏನಾಗ್ತದೆ? ಈ ಥರ ವಿ ಶೇಪ್ ಬರ್ತಾ ಇದೆಯಲ್ವಾ? ಇಲ್ಲ ಆ ಥರ ಬರ್ತಾ ಇದೆಯಾ? ಹಾಂ, ಈ ಥರ ಬರ್ತಾ ಇದೆಯಾ ಕರೆಕ್ಟಾಗಿ? ಆಮೇಲೆ ಮೇಲ್ಗಡೆ ನೋಡ್ರಿ, ಇಲ್ಲಿಂದ ಈ ಜಾಗ ಏನು ಖಾಲಿ ಇದೆಯಲ್ಲ, ಇದ್ರ ಮೇಲ್ಗಡೆ ನಾನೇನಾದರೂ ಇದ್ರ ಮಧ್ಯೆ ಒಂದು ರೇಖೆ ಹೇಳಿದ್ರೆ ಸಮ ಆಕೃತಿ ಆದ್ವಲ್ಲ ಇವು. ಈ ಕಡೆ ಇರುವ ಆಕೃತಿ ಮತ್ತು ಈ ಕಡೆ ಇರುವ ಆಕೃತಿ ಸಮ ಆಯ್ತಾ? ಇಲ್ಲೂ ಒಂದು ಮಧ್ಯದಲ್ಲಿ ಒಂದು ರೇಖೆ ಹೇಳಿದ್ದೀನಿ, ಸಮ ಆಕೃತಿ ಆಗ್ತದಾ? ಹೌದಲ್ವಾ? ಇಲ್ಲೂ ಒಂದು ಮಧ್ಯದಲ್ಲಿ ರೇಖೆ ಹೇಳಿರಿ, ಸಿಮಿಟ್ರಿಕಲ್ ಆಬ್ಜೆಕ್ಟ್ ಬಂತ ಇಲ್ವ? ಇಲ್ಲಿ ಮಧ್ಯದಲ್ಲಿ ರೇಖೆ ಹೇಳಿಕ್ಕಾಗ್ತದ? ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ನಮಗೆ ಭಿನ್ನವಾದ ಚಿತ್ರ. ಗೊತ್ತಾಯ್ತಾ? ಗ್ರೇಟ್. ಮುಂದೆ ನೋಡಿ ಮಕ್ಕಳೇ, ಇಲ್ಲಿ ಯಾವುದು ಸರಿ ಆಗ್ತದೆ? ಯಾಕಪ್ಪ ಒಂದು ತ್ರಿಭುಜದ ಮಧ್ಯೆ ಈ ಥರ ಲೈನ್ ಬಂದಿದೆ ಎಲ್ಲಾದ್ರೂ? ಇಲ್ಲಿ ಈ ಥರ ಬಂದಿದೆಯಾ ನೋಡ್ರಿ? ಎಲ್ಲಾದರೂ ಈ ವಸ್ತು ಇದೆಯಾ ನೋಡ್ರಿ? ಬೇರೆ ಕಡೆ ಇದೆಯಾ? ಹಾಗಾಗಿ ಆಪ್ಷನ್ ಬಿ ಭಿನ್ನ ಆಗ್ತದೆ. ಉಳಿದ ಎಲ್ಲ ಆಕೃತಿಗಳನ್ನು ತಿರುಚಿ ಮುರಿಚಿ ಕೊಟ್ಟಿದ್ದಾರೆ ಅಷ್ಟೇ. ಇದೇ ಆಕೃತಿನ ಅಲ್ಲಿ ಉಲ್ಟಾ ಮಾಡಿದ್ದಾರೆ, ಇಲ್ಲಿ ಮಲಗಿಸಿದ್ದಾರೆ, ಈ ಕಡೆಗೆ ಬಲಗಡೆ ಮಲಗಿಸಿದ್ದಾರೆ. ಇದೇ ಆಕೃತಿ ಎಲ್ಲ ಕಡೆ ಪುನರಾವರ್ತನೆ ಆಗಿದೆ. ಆಯಿತಾ? ಅದು ಮಾತ್ರ ಭಿನ್ನವಾಗಿರುವುದು. ಆಯಿತಾ? ನೋಡಿ ಮುಂದೇನಾಗ್ತದೆ ಮಕ್ಕಳೇ, ಈ ಚಿತ್ರ ಗಮನಿಸಿ. ಇಲ್ಲಿ ಯಾವುದು ಭಿನ್ನವಾಗಿದೆ? ಇಲ್ಲಿ ಭಿನ್ನವಾದ ಚಿತ್ರ ಯಾವುದು?
ಆಪ್ಷನ್ ನೋಡಿ, ಗಮನಿಸಿ, ಕರೆಕ್ಟಾಗಿ ಗಮನಿಸಿ. ಆಪ್ಷನ್ ಸಿ ಹೇಗೆ? ನಾನು ಹೇಳ್ತೇನೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೇಗೆ ಹೇಗೆ ಆಪ್ಷನ್ ಎ ಸರಿಯಾದ ಉತ್ತರ? ಗಡಿಯಾರದ ದಿಕ್ಕು ಬೇಡಪ್ಪ, ನೀನು ನೋಡಲಿ ಇಲ್ಲಿ ರೇಖೆಗಳಿದಾವಲ್ಲ, ಎಲ್ಲ ಕಡೆ 3 ರೇಖೆನೇ ಇದೆ. ರೇಖೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, 3 ಗೆರೆಗಳಿದೆ ಒಳಗಡೆ, ಆಯಿತಾ? ಸೊ ಇಲ್ಲಿ ಗೆರೆ ಇರೋದು ಯಾವ ದಿಕ್ಕಲ್ಲಿದೆ? ಈ ದಿಕ್ಕಲ್ಲಿದೆ. ಉಳಿದ ಎಲ್ಲ ಯಾವ ದಿಕ್ಕಲ್ಲಿದ್ದಾವೆ? ಇದು ಈ ದಿಕ್ಕಲ್ಲಿದೆ, ಹೌದಲ್ರಿ? ಈ 3 ಲೈನ್ಗಳು ಈ ದಿಕ್ಕಲ್ಲಿದೆ, ಈ 3 ಲೈನ್ಗಳು ಈ ದಿಕ್ಕಲ್ಲಿದೆ. ಯಾವುದು ಭಿನ್ನವಾಗಿರೋದು? ಇದು ಯಾವ ದಿಕ್ಕಲ್ಲಿದೆ ನೋಡ್ರಿ, ಹೌದಲ್ವಾ? ಈ ರೀತಿ ಓರೆ ಆಗಿದೆ ಅಲ್ವಾ ಇದು? ಸೊ ಹಾಗಾಗಿ ಆಪ್ಷನ್ ಎ ಭಿನ್ನ ಕಾಣ್ತಾ ಇದೆ. ನನಗಂತೂ ಆಪ್ಷನ್ ಎ ಭಿನ್ನ ಕಾಣ್ತಾ ಇದೆ. ನಿಮಗೆ ಕಾಣ್ತಾ ಇದೆಯಾ ಇಲ್ವಾ? ಮತ್ತು ಆಪ್ಷನ್ ಎ ಭಿನ್ನವಾದ ಚಿತ್ರ ಇಲ್ಲಿ. ಹಾ ನನ್ನ ಫೇವ್ರೆಟ್. ಆಪ್ಷನ್ ಬಿ. ಯಾಕೆ? ಒಂದು ನಿಮಿಷ ಸುಭಾಷ್, ಯಾಕೆ ಆಪ್ಷನ್ ಬಿ ಅಂತ ಗೊತ್ತಾಯ್ತಾ ನಿನಗೆ? ಯಾಕೆ? ವೃತ್ತದ ಒಳಗಡೆ ವೃತ್ತ, ಚೌಕದ ಒಳಗಡೆ ಚೌಕ, ತ್ರಿಭುಜದ ಒಳಗಡೆ ತ್ರಿಭುಜ, ಹೊರ ಆಕೃತಿ ಒಳಗಡೆ ಒಳ ಆಕೃತಿ ಅದೇ ಇದೆ. ಆದರೆ ಇಲ್ಲೇನಿದೆ? ತ್ರಿಭುಜದ ಒಳಗಡೆ ತ್ರಿಭುಜ ಇದೆಯಾ? ಬೇರೆ ಆಕೃತಿ ಬಂದಿದೆ ಅಲ್ವಾ? ಸೊ ಹಾಗಾಗಿ ಏನಾಗ್ತದಪ್ಪ ಚಂದನ್? ಏನಾಗ್ತದೆ? ಆಪ್ಷನ್ ಬಿ ಆಗ್ತದೆ. ಆಮೇಲೆ ಜಗಳ ಆಡಂತ್ರಿ ನೀವಿಬ್ಬರು, ಆಯಿತಾ? ನಾನೇ ಪಂದ್ಯ ಕಟ್ತೀನಿ, ಡೋಂಟ್ ವರಿ. ಓಕೆ, ನೋಡಿರಿ, ಎರಡು ಜೊತೆಯಾಗಿದ್ದಾವೆ, ಜೋಡಿ ಎರಡು ಜೊತೆಯಾಗಿದೆ, ಎರಡು ಜೋಡಿ ಜೊತೆಯಾಗಿದ್ದಾವ, ಒಂದೇ ಕಡೆ ಇಲ್ಲ. ಹಾಗಾಗಿ ಶೃಂಗಾಭಿಮುಖ ಜಾಗಗಳಲ್ಲಿದ್ದಾವೆ. ಕರೆಕ್ಟ್. ಆಪ್ಷನ್ ಡಿ ಸರಿ ಆಗ್ತದೆ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮಕ್ಕಳೇ. ಈಸಿ. 3 ನೋಡೋದಕ್ಕೆ ಒಂದೇ ಥರ ಇದೆ, ಅದು ಮಾತ್ರ ಭಿನ್ನವಾಗಿ ಕಾಣ್ತಾ ಇದೆ. ಹಾಂ, ಇದು ಭಾಳ ಸುಲಭ ಇತ್ತು. ಇದು ಭಾಳ ಸುಲಭ ಇತ್ತು ಸುಷ್ಮಿತಾ. ಇಲ್ಲಿ ಯಾವುದಾಗ್ತದೆ ನೋಡ್ಕೊಂತ? ಈ ದೊಡ್ಡ ಭಾಗದಲ್ಲಿ ಖಾಲಿ ಇರುತ್ತಾ ಇದೆ, ಹೌದಲ್ರ? ದೊಡ್ಡ ಭಾಗದಲ್ಲಿ ಖಾಲಿ ಇರುತ್ತಾ ಇದೆ. ದೊಡ್ಡ ಭಾಗದಲ್ಲಿ ಏನಿದೆ? ಕಪ್ಪು ಚುಕ್ಕಿ ಇದೆ, ಖಾಲಿ ಇರುತ್ತಾ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಭಿನ್ನವಾಗ್ತದೆ. ಸರಿನಾ? ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಡಿ. ಆಪ್ಷನ್ ಡಿ ಅಂತೀರಾ? ನಾನು ಆಪ್ಷನ್ ಸಿ ಅಂತೀನಿ. ಯಾಕೆ ಆಪ್ಷನ್ ಸಿ ಅಂತೀನಿ ನಾನು? ಇಲ್ಲಿ 3 ಭಾಗ ಮಾಡಿದ್ದಾರೆ, ಇಲ್ಲಿ 3 ಭಾಗ ಮಾಡಿದ್ದಾರೆ, ಇಲ್ಲಿ 3 ಭಾಗ ಮಾಡಿದ್ದಾರೆ. ಸಮಾನೋ ಅಸಮಾನೋ 3 ಭಾಗ ಮಾಡಿದ್ದಾರೆ. ಆದರೆ ಇಲ್ಲಿ 3 ಭಾಗ ಮಾಡಿದ್ದಾರೆ. ಎಷ್ಟು ಭಾಗ ಮಾಡಿದ್ದಾರೆ? ಸೊ ಹಾಗಾಗಿ ಯಾವುದಾಗ್ತದೆ ಭಿನ್ನ? ಆಪ್ಷನ್ ಸಿ ಭಿನ್ನ ಆಗ್ತದೆ ಇಲ್ವಾ? ಸಮಭಾಗ ಮಾಡಬೇಕಂತ ಏನಾರು ಇದೆಯಾ? ಎಲ್ಲ ಕಡೆ ಅದೇ ಇದೆಯಾ? ಇಲ್ಲ ತಾನೇ. ಆಪ್ಷನ್ ಸಿ ಆಗ್ತದೆ ಇಲ್ಲಿ. ಇದು ಭಾಳ ಚೆನ್ನಾಗಿದೆ ನೋಡ್ರಿ. ಆಪ್ಷನ್ ಸಿ ಅಂತ ಇದ್ದೀರಿ ಕೆಲವರು, ಆಪ್ಷನ್ ಬಿ ಅಂತಿದ್ದೀರಿ. ಆಪ್ಷನ್ ಎ, ಆಪ್ಷನ್ ಸಿ, ಆಪ್ಷನ್ ಸಿ. ಓಕೆ, ಆಪ್ಷನ್ ಡಿ ಯಾರಿಗೆ ಬೇಕು? ಆಪ್ಷನ್ ಡಿ ಯಾರಿಗೆ ಬೇಕು? ನಿಮಗೆ ಬೇಕಪ್ಪ? ಆಪ್ಷನ್ ಡಿ. ಓಕೆ, ವಿಜಯ್ಗೂ ಆಪ್ಷನ್ ಡಿ. ಓಕೆ, ಎಲ್ಲ ಆಯ್ತು, ಮಾರಾಟ ಆಯ್ತು, ಎಲ್ಲ ಮಾರಾಟ ಆಗಿದೆ. ಈಗ ನಾನು ಹೇಳ್ಬೋದಾ ನಿಮಗೆ? ಒಂದಂತೂ ಸತ್ಯ, ಎಲ್ಲ ಆಕೃತಿಗಳು 3 ಬಾರಿ ಪುನರಾವರ್ತನೆ ಆಗಿದ್ದಾವೆ. 4 ಚೌಕಗಳಲ್ಲಿ, 4 ಆಯ್ಕೆಗಳಲ್ಲಿ ಕೊಟ್ಟಿರುವ ಆಕೃತಿ 3 ಬಾರಿ ಪುನರಾವರ್ತನೆ ಆಗಿದೆ, ರಿಪೀಟ್ ಆಗಿದೆ. ಗುಡ್. ಆದರೆ ಒಂದು, ಇದು ಅವರಣ್ಣ, ಇದು ದೊಡ್ಡಣ್ಣ, ಹೌದಾ? ಇಲ್ಲಿ ಚಿಕ್ಕಣ್ಣ, ಇದು ಅವರಣ್ಣ, ಇದು ಅವರ ದೊಡ್ಡ ಅಣ್ಣ, ಹೌದಲ್ರಿ? ಚಿಕ್ಕಣ್ಣ, ಅಯ್ಯೋ ಚಿಕ್ಕಣ್ಣ, ಆಮೇಲೆ ಇದು ಅವರ ಅಣ್ಣ, ಇದು ಅವರ ದೊಡ್ಡ ಅಣ್ಣ. ಅರ್ಥ ಆಯ್ತಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿದೆ, ಆರೋಹಣ ಕ್ರಮದಲ್ಲಿದೆ. ಇಲ್ಲಿ ಅವರೋಹಣ ಕ್ರಮದಲ್ಲಿ ಬಂದಿದೆ, ಹೌದಲ್ಲ? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಿದೆ ಅಲ್ವಾ? ಅವರೋಹಣ ಕ್ರಮದಲ್ಲಿ ಯಾರಿದ್ದಾರೆ? ಆಪ್ಷನ್ ಬಿ ಇದ್ದಾರೆ. ಇವರೊಬ್ಬರೇ ತಾನೇ ಭಿನ್ನವಾಗಿರೋದು. ಸೊ ಆಪ್ಷನ್ ಎ ತಪ್ಪು, ಆಪ್ಷನ್ ಸಿ ತಪ್ಪು, ಆಪ್ಷನ್ ಡಿ ತಪ್ಪು. ಅರ್ಥ ಆಯ್ತಾ? ಮುಂದೆ ಹೋಗ್ಬೋದಾ?
ಮಕ್ಕಳ ಇದ್ರ ಮೇಲೆ ಕಿರು ಪರೀಕ್ಷೆಗಳಿದ್ದಾವೆ, ಜಾಗೃತರಾಗಿರಿ. ಈಗ ಈಗ ನೋಡಪ್ಪ, ಈಗ ಎಲ್ಲದರಲ್ಲೂ 4 ಭಾಗ ಮಾಡಿದ್ದಾರೆ, ಎಲ್ಲದರಲ್ಲೂ 4 ಭಾಗ ಮಾಡಿದ್ದಾರೆ. ಆದರೆ ಪ್ರತಿಯೊಂದೂ ಸಹ ಸಮಭಾಗ ಮಾಡಿದ್ದಾರೆ ಇಲ್ವಾ? ಇದನ್ನೊಂದು ಮಾತ್ರ ಸಮಭಾಗ ಮಾಡಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಭಿನ್ನವಾಗ್ತದೆ. ಸರಿನಾ ವಿನಯ್ ಪಾಟೀಲ್? ಮುಂದಿನ ಪ್ರಶ್ನೆ ಗಮನವಿಟ್ಟು ನೋಡಿ. ಈಗೊಂದು ಹೋಗ್ತಾ ಇದೆ, ಕರೆಕ್ಟಾ? ಸರಿ, ಹೆಚ್ಚು ಚರ್ಚೆ ಇಲ್ಲ, ಹೆಚ್ಚು ಚರ್ಚೆಗೆ ಬಾಕಿ ಇಲ್ಲ ಅಲ್ಲಿ. ಇದನ್ನು ನೋಡಿ, ಬಿ ಒಂದು ಉಳಿದಿದೆ. ಯಾರಿಗೆ ಬೇಕು? ಬಿ. ನಿನಗೆ ಬೇಕೇನಮ್ಮ? ಓಕೆ, ಬಿ. ಎಷ್ಟು ಜನಕ್ಕೆ ಡಿ ಅನ್ಸುತ್ತೆ? ಕೈ ಎತ್ತಿರಿ. ಓಕೆ, ಅಧಿಕ ಮಂದಿ ಅವರೇ ಇದ್ದೀರಿ. ಹಾಗಾದರೆ ನಿಮ್ಮದೇ ಉತ್ತರ ಸರಿಯಪ್ಪ, ಆಪ್ಷನ್ ಡಿನೇ ಸರಿ. ಈಗ ಒಂದು ದೊಡ್ಡ ಪಾತ್ರೆ, ಒಂದು ಚಿಕ್ಕ ಬಟ್ಟಲಿದೆ ಅಂತ ಅಂದ್ಕೊಳ್ರಿ. ಇದು ದೊಡ್ಡ ಪಾತ್ರೆ, ಇದು ಚಿಕ್ಕ ಬಟ್ಟಲು. ಪಾತ್ರೆ ಮೇಲೆ ಬಟ್ಟಲು ಎರಡೂ ಹೊರಮುಖ ನೋಡ್ತಾ ಇದ್ದಾವೆ ತಾನೆ? ಆಯಿತು. ಇಲ್ಲೂ ಸಹ ಹೊರಮುಖ ನೋಡ್ತಾ ಇದ್ದಾವೆ. ಅಲ್ಲೇನಾಗಿದೆ? ಪಾತ್ರೆ ಮೇಲೆ ಬಟ್ಲು ನಾವು ಉಲ್ಟಾ ಹಾಕ್ದಂಗೆ ಇದೆ, ಹೌದಿಲ್ರಿ? ಸೊ ಹಾಗಾಗಿ ಭಿನ್ನವಾಗಿ ಯಾರಿದ್ದಾರೆ? ಆಪ್ಷನ್ ಡಿ ವಿನಯ್ ಪಾಟೀಲ್. ಆಪ್ಷನ್ ಡಿ ಸರಿ ಆಗ್ತದೆ. ಜಾಸ್ತಿ ಚರ್ಚೆ ಇಲ್ಲ ಇಲ್ಲಿ, ಯಾಕಂದರೆ ಎಲ್ಲ ಕ್ಲೋಸ್ಡ್ ಫಿಗರ್ಸ್ ಇದೆ, ಇದೊಂದು ಓಪನ್ ಫಿಗರ್ ಇದೆ. ಇಲ್ಲೆಲ್ಲ ಮುಚ್ಚಿದ ಚಿತ್ರಗಳಿದ್ದಾವೆ, ಇಲ್ಲಿ ತೆರೆದ ಚಿತ್ರ ಇದೆ. ಹಾಗಾಗಿ ಆಪ್ಷನ್ ಸಿ ಸರಿ ಆಗ್ತದೆ. ಇದನ್ನು ನೋಡಿ, ನಿಧಾನವಾಗಿ ನೋಡಿ. ಸೊ ಈ ಇಂಟು ಮಾರ್ಕ್ಸ್ ಎಲ್ಲಿದ್ದಾವಪ್ಪ? ವಿರುದ್ಧ ದಿಕ್ಕಲ್ಲಿದ್ದಾವಲ್ವಾ? ಒಂದಕ್ಕೊಂದು ಶೃಂಗಾಭಿಮುಖವಾಗಿದ್ದಾವೆ, ಹೌದಲ್ರಿ? ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಜೋಡಿ ಬರ್ತಾ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ರೈಟ್. ಮುಂದಿನ ಪ್ರಶ್ನೆ ಗಮನಿಸ್ರಿ. ಇದನ್ನು ನಾವು ಮಳೆಗಾಲದಲ್ಲಿ ಅಷ್ಟೇ ಹಾಕೊಳೋದು, ಅದನ್ನು ಬೇರೆ ಕಾಲದಲ್ಲಿ ಹಾಕೊಬೋದಲ್ವಾ? ಇದನ್ನು ಮಳೆಗಾಲದಲ್ಲಿ ಮಾತ್ರ ನಾವು ಬಳಸುವಂತಹ ಸಾಧನ, ಛತ್ರಿ. ಓಕೆ, ಇದು ಮತ್ತು ಇದನ್ನು ಮತ್ತು ಅದು ಕಿಚನ್ ನೈಫು, ಅದನ್ನೆಲ್ಲ ಅಡುಗೆ ಮನೇಲಿ ಬಳಸ್ತೀವಿ ನಾವು, ಆಯಿತಾ? ಇದನ್ನು ನಾವು ಓದಬೇಕಾದ್ರೆ ಮಾತ್ರ ಬಳಸ್ತೀವಿ, ಹೌದಾ ಇಲ್ವಾ? ಹಾಗಾಗಿ ಆಪ್ಷನ್ ಬಿ ಇಲ್ಲಿ ನಮಗೆ ಭಿನ್ನವಾದ ಚಿತ್ರ. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡಿ. KEMW. ನಿಧಾನ, ನನಗೆ ಹೆದರಿಸ್ಬೇಡ್ರಿ ನೀವು, ಆಯಿತಾ? ಸೊ ಆಪ್ಷನ್ ಎ ಆಗ್ತದೆ. ಹೇಗೆ? 1 2 3 4. 1 2 ಪಿನ್ನ ಎಲ್ಲ ಕಡೆ 4 ಗೆರೆಗಳನ್ನು ಬಳಸಿದ್ದಾರೆ, ಇಲ್ಲಿ ಮಾತ್ರ 3 ಗೆರೆಗಳನ್ನು ಬಳಸಿದ್ದಾರೆ. ರೈಟ್. ಮುಂದಿನ ಪ್ರಶ್ನೆ. ನಾಲ್ಕು ಸಮಾನ ಭಾಗಗಳು ಮಾಡಿದ್ದಾರೆ ಎಲ್ಲ ಕಡೆ, ಇಲ್ಲಿ ಮಾತ್ರ 3 ಭಾಗಗಳು ಮಾತ್ರ ಇದೆ. ಹಾಗಾಗಿ ಆಪ್ಷನ್ ಸಿ ಸರಿ ಆಗ್ತದೆ ಮಕ್ಕಳೇ. ಇಲ್ಲಿ ನೋಡಿ, ಇದು ಒಂದ್ಸರಿ ಬಂದಂತಿತ್ತಲ್ಲ, ಇದೇ ರೀತಿ ಇದು ತಲೆ ಮೇಲಿತ್ತು ಟೋಪಿ, ಈ ಥರ ಬಂದಂತಿತ್ತು ಒಂದ್ಸರಿ ಪ್ರಶ್ನೆ, ಹೌದಲ್ವಾ? ಒಂದು ನಿಮಿಷ ಮಕ್ಕಳೇ. ಓಕೆ, ಡನ್. ಇಲ್ಲಿ ಯಾವುದಾಗ್ತದೆ ನೋಡಿ. ಸ್ವಲ್ಪ ನೋಡಿ, ಗಮನಿಸಬೇಕು ನೀವು, ಭಾಳ ಚೆನ್ನಾಗಿ ಗಮನಿಸ್ಬೇಕು. ಡಿ ಅಂತೀರಾ? ನೋಡಿ, ಇದರ ಅರ್ಧ ಭಾಗ ಇಲ್ಲಿ ಕೊಟ್ಟಿದ್ದಾರೆ, ಇದರ ಅರ್ಧ ಭಾಗನ 2 ಸರಿ ಬರೆದಿದ್ದಾರೆ ಇಲ್ಲಿ, ಇದರ ಅರ್ಧ ಭಾಗವನ್ನು 2 ಸರಿ ನಕಲು ಮಾಡಿದ್ದಾರೆ ಇಲ್ಲಿ, ಹೌದಲ್ರಿ? ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ, ಆಪ್ಷನ್ ಡಿ ಆಗೋದಿಲ್ಲ. ಇದರ ಅರ್ಧ ಭಾಗನ ಇಲ್ಲಿ ನಕಲು ಮಾಡಿದ್ದಾರೆ, ಆಪ್ಷನ್ ಸಿ ಕರೆಕ್ಟ್. ಇದರ ಅರ್ಧ ಭಾಗ ಅಂದರೆ ಏನಾಗ್ತಿತ್ತು? ಈ ಥರ ಬರಬೇಕಿತ್ತಲ್ವಾ? ಇದರ ಅರ್ಧ ಭಾಗ ಮಕ್ಕಳೇ ಇದು ಬರಬೇಕಿತ್ತಲ್ವಾ? ಇದನ್ನು ನಕಲು ಮಾಡಬೇಕಿತ್ತಲ್ವ ಅವರು? ತ್ರಿಭುಜಗಳನ್ನು ನಕಲು ಮಾಡಿದ್ದಾರೆ, ಆಪ್ಷನ್ ಸಿ ಆಗ್ತದೆ ಇಲ್ಲಿ, ಆಪ್ಷನ್ ಡಿ ಬರೋದಿಲ್ಲ. ಆಯ್ತಾ? ಅರ್ಥ ಆಯ್ತಾ? ಇನ್ನೊಂದು ಸರಿ ಹೇಳ್ಬೇಕಾ ವಿಜಯ್? ಪ್ರಾಬ್ಲಮ್ ಇದೆಯಪ್ಪ. ಇಲ್ಲಿ ಅರ್ಧ ಭಾಗ ಅಂದರೆ ಇಷ್ಟು ಬರಬೇಕಿತ್ತಲ್ವಾ?
ಇದನ್ನೇ ಅವ್ರು ನಕಲ್ ಮಾಡ್ಬೇಕಿತ್ತಿಲ್ಲ, ಹೌದಾ? ಇದನ್ನ ಇಡ್ಬೇಕಿತ್ತಲ್ವ ಅವರು ಎರಡು ಇಲ್ಲಿ ಇಡಬೇಕಿತ್ತಿದ್ದಾರೆ, ಈ ಥರ ಇಡಬೇಕಿತ್ತು ಚಿತ್ರವನ್ನು. ಅದ್ರ ಬದಲು ತ್ರಿಭುಜನೇ ಪುನರಾವರ್ತನೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಜಾಗದಲ್ಲಿ. ನೋಡ್ರಿ, ಇದನ್ನು ಅರ್ಧ ಕಟ್ ಮಾಡಿ ಅದನ್ನೇ 2 ಸರಿ ಇಟ್ಟಿದ್ದಾರೆ. ಇಲ್ಲೂ ಸಹ ಇದನ್ನು ಅರ್ಧ ಕಟ್ ಮಾಡಿದ್ರೆ ಉಳಿಯೋದಿದೆ ತಾನೆ, ಈ 3 ಒಂದೇ ಥರ ಕಾಣ್ತದ. ಇಲ್ಲೂ ಅರ್ಧ ಕಟ್ ಮಾಡಿ ನೋಡ್ರಿ, ಅರ್ಧ ಕಟ್ ಮಾಡಿದ್ರೆ 3 ಒಂದೇ ಥರ ಕಾಣ್ತದ. ಮೊದಲೇ ಚಿತ್ರದಲ್ಲೂ ಅದೇ ಥರ ಕಾಣ್ತದಲ್ವಾ, 3 ಒಂದೇ ಥರ ಕಾಣ್ತದೆ ಅರ್ಧ ಕಟ್ ಮಾಡಿದ್ರೆ. ಇಲ್ಲಿ ಅರ್ಧ ಕಟ್ ಮಾಡಿದ್ರೆ ಒಂದೇ ಥರ ಕಾಣ್ತಾವೆ ಎಲ್ಲವೂ. ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಭಿನ್ನವಾದ ಚಿತ್ರವಾಗ್ತದೆ. ನೋಡ್ತಾ ಇದ್ದೀರಾ ಯಾವ ಥರ ತರ್ಕವನ್ನು ಬಳಸಿದ್ದಾರೆ ಅಂತ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ ಜಿ. ಪಟೇಲ್ ಯಾವುದಾಗ್ತದೆ? ಆಪ್ಷನ್ ಸಿ ಸರಿಯಾದ ಉತ್ತರ ಅಲ್ಲ. ಎ ಹೇಗಂತೀರಾ? ಯಾಕೆ ಎ, ಯಾಕೆ ಸಿ ಅಲ್ಲ? ಏನು ಹೇಳಪ್ಪ? ಇವೆಲ್ಲವೂ ಆಲ್ಫಬೆಟ್ಸಾ? ಇದು ಯಾವ ಆಲ್ಫಬೆಟ್ಟು ಕಂದ? ಇಲ್ಲ ಇಲ್ಲ, ಆ ಥರ ಬರಬಾರ್ದು. ಬೇರೆದೇನಾದರೂ ಏನಾದರೂ ಇರ್ಬೇಕು ನೋಡ್ರಿ. ನನ್ನ ಪ್ರಕಾರ ಆಪ್ಷನ್ ಸಿ ಬರುತ್ತೆ. ಯಾಕೆ ಹೇಳ್ಕಂದ? ಯಾಕೆ ಆಪ್ಷನ್ ಸಿ ಅಲ್ಲ ಹೇಳಿದ್ರೆ ಸರ್? ಯಾಕೆ? ಹಾಂ, ಇದು ಬಂದಿದೆಯಲ್ಲ, ಇದು ಲೈನ್ ಕಟ್ಟಾಗಿದೆ. ಈಗ ಒಂದು ಆಲ್ಫಾಬೆಟ್ಸ್ ನೋಡೋಕೆ ಹೋದರೆ ಇಲ್ಲಿ ಆಲ್ಫಾಬೆಟ್ ಇಲ್ಲ, ಕೊನೆಯಲ್ಲೂ ಆಲ್ಫಾಬೆಟ್ ಇಲ್ಲ, ಹೌದ್ರಾ? 2 ಸರಿ ಸರ್ ಈ ಥರ 2 ಸರಿ ನೀಟಾಗಿ ಬಂದು ಈ ಥರ ಹಾಕಿದ್ದಾರೆ. ಮತ್ತು ಇಲ್ಲಿ 2 ಸರಿ ಎಲ್ಲ ಹಾಕಿದೆ. 2 ಸರಿ ಹಾಕಿದರೆ ಹಿಂಗೊಂದು ಬರಬೇಕಿತ್ತಲ್ವ, ಇದಕ್ಕೆ ಇನ್ನೊಂದು ಬರಬೇಕಿತ್ತಲ್ವ ಲೈನು. ಝಡ್ಡಿಗೆ ಬಂದಂತೆ ಇಲ್ಲೂ ಬರಬೇಕಿತ್ತಲ್ವಾ, ಇಲ್ಲಿ ಬಂದಿಲ್ಲ. ಇಲ್ಲಿ ಒಂದು ಲೈನ್ ಮಾತ್ರ ಇದೆ, ಹೌದಲ್ವಾ? ಒಂದು ಲೈನ್ ಮಾತ್ರ ಇದೆ, ಅದನ್ನು ಬಳಸ್ಲಿಕ್ಕಾಗೋಲ್ಲ. ಮತ್ತು ಯಾವ ಒಂದು ಸಾಮಾನ್ಯ ಗುಣ ಹುಡುಕ್ಬೇಕಿಲ್ಲ ನಾವು. ಇದು ಅವೆಲ್ಲ ವಕ್ರರೇಖೆ ಇದ್ದಾವೆ. ಇದೊಂದು ಮಾತ್ರ ತಾನೇ ಸರಳ ರೇಖೆ ಇರೋದು. ಸೊ ಹಾಗಾಗಿ ಆಪ್ಷನ್ ಸಿ ಆಗ್ತದೆ ಇಲ್ಲಿ, ಸರಿನಾ? ಉಳಿದ 3 ಚಿತ್ರದಲ್ಲಿ ವಕ್ರರೇಖೆ ಇದೆ, ಇದೊಂದು ಮಾತ್ರ ಸರಳ ರೇಖೆ ಇದೆ. ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆ, ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. 2 ಜಾಗದಲ್ಲಿ ಮಾತ್ರ ಇದೆ ಇಂಗ್ಲೀಷ್ ಆಲ್ಫಾಬೆಟ್. ಇಲ್ಲಿ ಇಂಗ್ಲೀಷ್ ಆಲ್ಫಾಬೆಟ್ ಇಲ್ಲ. ಅದು ಯಾವ ಇಂಗ್ಲೀಷ್ ಆಲ್ಫಾಬೆಟ್ ನನಗೆ ಗೊತ್ತಿಲ್ಲ. ಯಾವ ಗ್ರಹದಲ್ಲಿ ಅದನ್ನು ಬಳಸ್ತಾರೆ ನಾನಂತೂ ಕಾಣೆನು. ಮಂಗಳ ಗ್ರಹದ. ಓಕೆ, ನೀವಾ ಮಂಗಳ ಗ್ರಹವಾಸಿ? ಓಕೆ, ವೆಲ್ಕಮ್ ಟು ಭೂಮಿ. ರೈಟ್, ಇಲ್ಲ ತೊಂದರೆ ಇಲ್ಲ. ರೈಟ್, ಇಲ್ಲಿ ನೋಡಿ ಎಷ್ಟನೇ ಪ್ರಶ್ನೆ? ಇಲ್ಲಿ 41ನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿರಿ ಉತ್ತರ ಏನಾಗ್ತದೆ ನೋಡಿ ಮಕ್ಕಳೇ? ಆಪ್ಷನ್ ಎ. ಇಲ್ಲಿ 3 ಗೆರೆ ಬೆಳೆಸ್ಬೇಕಾಗುತ್ತೆ. 1 2 3. ಇಲ್ಲಿ ಎಷ್ಟಾಗ್ತದೆ? 1 2 1 2 1 2 1 2. ಹೌದಲ್ವಾ? ಆಪ್ಷನ್ ಎ ಆಗ್ತದೆ. ಇಲ್ಲಿ ಓವೆಲ್ಸು ಅವೆಲ್ಲ ಬಳಸೋಕ್ಕಾಗಲ್ಲ. ಓವೆಲ್ಸ್ ಅಂದರೆ ಯಾವಿದಾವೆ? ಎ, ಇ, ಐ, ಓ, ಯು. ಯಾವುದಾದ್ರೂ ಇದೆಯಾ ಇಲ್ಲಿ? ಬರೋದಿಲ್ಲ. ಸೊ ಹಾಗಾಗಿ ಇದನ್ನು ಬಳಸಬೇಕಾಗತ್ತೆ. ಆಯಿತಾ? ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಉಳಿದ 3 ಪ್ರಾಣಿಗಳು ಉಭಯವಾಸಿಗಳು, ಆಂಫಿಬಿಯನ್ಸ್. ದೇ ಆರ್ ಆಂಫಿಬಿಯನ್ಸ್. ದೇ ಕ್ಯಾನ್ ಲಿವ್ ಆನ್ ವಾಟರ್, ದೇ ಕ್ಯಾನ್ ಆಲ್ಸೋ ಲಿವ್ ಆನ್ ಲ್ಯಾಂಡ್. 2 ಮೇಲೂ ಬದುಕಬಲ್ಲವು. ಆದರೆ ಮೀನು ಮಾತ್ರ ನೀರು ಬೇಕೇ ಬೇಕು ಅದಕ್ಕೆ, ಹೌದಲ್ವಾ? ಗ್ರೇಟ್. ಆಪ್ಷನ್ ಇದು ಬಂದಿತ್ತಲ್ವ ಒಮ್ಮೆ? ಪುನರಾವರ್ತನೆ ಆಗಿದೆ ಅಲ್ವಾ ಪ್ರಶ್ನೆ? ನೋಡ್ರಿ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೇ ಕೆಲವು ಪ್ರಶ್ನೆಗಳು ಪುನರಾವರ್ತನೆ ಆಗಿದ್ದಾವೆ. ಹಾಗಾದರೆ ಈಗ ಹಿಂದೆ ಬಂದಿದೆ ಅಂದರೆ ಮುಂಬರುವ ವರ್ಷದಲ್ಲೂ ಬರ್ಬೋದಾ ಇದು ಪ್ರಶ್ನೆಗಳು? ಸಾಧ್ಯತೆ ಇದಾವಲ್ವಾ? ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳೋದು ಭಾಳ ಮುಖ್ಯ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಲೋ ಜಿ, ನೋಡಿ ಏನಿದೆ ಎಲ್ಲಪ್ಪ? ಯಾವ್ದು ಬರುತ್ತೆ ನೋಡ್ರಿ. ಗಡಿಯಾರದ ದಿಕ್ಕಲ್ಲಿ ಇದಿದೆ, ಹೌದಲ್ವಾ? ಆದರೆ ಇಲ್ಲಿ ನೋಡ್ರಿ, ಗಡಿಯಾರದ ವಿರುದ್ಧ ದಿಕ್ಕಲ್ಲಿದೆ. ಇದು ಗಡಿಯಾರದ ದಿಕ್ಕಲ್ಲಿದೆಯಾ? ಅಲ್ಲ, ಗಡಿಯಾರದ ವಿರುದ್ಧ ದಿಕ್ಕಲ್ಲಿದೆ. ಇದು ಗಡಿಯಾರದ ದಿಕ್ಕಲ್ಲಿದೆ. ಅದು. ಇದು ಗಡಿಯಾರದ ದಿಕ್ಕಲ್ಲಿದೆ. ಒಂದು ನಿಮಿಷ ಕಂದ, ಒಂದು ನಿಮಿಷ. ಇದು ಗಡಿಯಾರದ ದಿಕ್ಕಲ್ಲಿದೆಯಾ? ಈ ಕಡೆಗೆ. ಓಕೆ, ಇದು ಗಡಿಯಾರದ ವಿರುದ್ಧ ದಿಕ್ಕು. ಇದು ಗಡಿಯಾರದ ವಿರುದ್ಧ ದಿಕ್ಕು. ಇದು ಗಡಿಯಾರದ ದಿಕ್ಕು.
ನಾವು ಎಲ್ಲಿಂದ ಶುರು ಮಾಡಬೇಕು? ಗುಂಡಿಂದ ಶುರು ಮಾಡಬೇಕು. ಅವಾಗ ಏನಾಗುತ್ತೆ? ಗಡಿಯಾರದ ವಿರುದ್ಧ ದಿಕ್ಕು. ಯಾವುದು ಉಳಿತು? ಆಪ್ಷನ್ ಎ ಉಳಿತದೆ. ನೀವು ಆಪ್ಷನ್ ಡಿ ಅಂತಿದ್ರಿ ಕೆಲವರು. ಎಡ ಬಲ ಗಡಿಯಾರದ ದಿಕ್ಕು ಅಥವಾ ಇದೇನಿದೆ ಇದು ಬೀಸುವ ಕಲ್ಲಿನ ದಿಕ್ಕು ಏನಾದರೂ ಅನ್ಕೊಂಬಿಡ್ರಿ, ಸರಿಯಾಗಿ ಉತ್ತರ ಬರ್ತದೆ. ಅವಾಗ ಕನ್ಫ್ಯೂಷನ್ ಇರೋದಿಲ್ಲ. ವಾವ್. ಆಪ್ಷನ್ ಸಿ ಆಗ್ತದೆ. ಒಪ್ತೀರಿ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ. ಸ್ವಲ್ಪ ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ ಮಕ್ಕಳೇ. ಆಪ್ಷನ್ ತಪ್ಪು. ಆಪ್ಷನ್ ಡಿ ಕರೆಕ್ಟ್. ನಾನು ಹೇಳ್ತೀನಲ್ಲ ಮತ್ತೆ ಅದನ್ನೇ ಬಳಸ್ರಿ. ಇದೆಯಾ? ಇದರ ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? ಒಂದು ಗುಂಡಿದೆ, ಕರಿಗುಂಡಿದೆ. ಮೇಲ್ಗಡೆ ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? ಕರಿಗುಂಡಿದೆ. ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? ಕರಿಗುಂಡು. ಗಡಿಯಾರದ ದಿಕ್ಕಲ್ಲಿ ಕರಿಗುಂಡಿದೆಯಾ? ಎಡ ಬಲ ಅದನ್ನಾದ್ರೂ ಬಳಸ್ಬೋದು ನೀವು, ಹೌದಲ್ವಾ? ನಿಮ್ಮದೇ ಆದ ತರ್ಕ ನೀವು ಬಳಸ್ಬೋದು. ಉತ್ತರ ಸರಿ ಆಗ್ಬೇಕಷ್ಟೇ. ಆಯಿತಾ? ನೋಡಿ ಮಕ್ಕಳೇ, ಇಲ್ಲೇನಾಗ್ತದೆ? ಆಪ್ಷನ್ ಡಿ ಅಂತೀರಿ. ಅವರು ಆಲ್ರೆಡಿ ಆನ್ಸರ್ ಹಾಕೋಗಿದ್ದಾರೆ. ಹೌದಾ? ಓಕೆ. ನೋಡಿ, ನೀವು ಎಲ್ಲೇ ನೋಡಿ ಈ ಚಿಕ್ಕ ತ್ರಿಭುಜದ ಒಳಗಡೆ ಕಪ್ಪು ಚುಕ್ಕಿ ಇದೆ ಎಲ್ಲ ಕಡೆ, ಆದರೆ ಇಲ್ಲಿ ಮಾತ್ರ ದೊಡ್ಡ ತ್ರಿಭುಜದ ಒಳಗಡೆ ಕಪ್ಪು ಚುಕ್ಕಿ ಬಂದಿದೆ. ಹಾಗಾಗಿ ಆಪ್ಷನ್ ಡಿ ಭಿನ್ನವಾಗ್ತದೆ. ಒಪ್ತೀರಿ? ಓಕೆ. ನೋಡ್ರಿ, ಅದು ಚಿಟ್ಟೆಗೂ ಸಹ ನಮ್ಮ ಕ್ಲಾಸ್ ಕೇಳ್ಬೇಕಂದ್ರೆ ಎಷ್ಟು ಆಸೆ. ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ಸ್ವಲ್ಪ ಗಮನಿಸಿ. ಆಪ್ಷನ್ ಡಿ ತಪ್ಪು. ಆಪ್ಷನ್ ಬಿ ಕರೆಕ್ಟ್. ಯಾಕೆ? ಹಾಂ ಹೇಳಪ್ಪ. ಹಾಂ, ಸಮಬಾಹು ಆಕೃತಿಗಳಿದ್ದಾವೆ. ಈ ಬಾಹುಗಳೆಲ್ಲ ಒಂದಕ್ಕೊಂದು ಸಮ ಇದಾವೆ ತಾನೆ? ಇಲ್ಲೂ ಸಹ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮ ಇದಾವೆ ತಾನೆ? ಈ ಬಾಹು ಸಮ ಇದೆ ನೋಡಪ್ಪ. ಅಳತೆ ಮಾಡ್ರಿ ಸರ್ ಅಂತಾರೆ ಈಗ ಅವರು. ಒಂದು ಪೆನ್ ಇದೆಯೇನಪ್ಪ ಇದು? ಅಂದಾಜು ಒಂದು ಪೆನ್ ಇದೆಯಾ? ಇದು ಅಳತೆ ಆಯ್ತಾ? ಇಲ್ಲ ಸ್ಕೇಲ್ ಇಟ್ಟು ಅಳತೆ ಮಾಡಲ? ನನ್ನ ನಂಬಪ್ಪ ಸಾಯ್ತಾ ಇರಲಿ. ಬಟ್ ಸಮಬಾಹು ಆಕೃತಿನ ಇದು? ಸಮಬಾಹು ಆಕೃತಿನ ಪ್ಯಾರಲೋಗ್ರಾಮ್ ಅಂತೀವಿ ಅದಕ್ಕೆ ನಾವು. ಬಟ್ ಈಗ ಸದ್ಯಕ್ಕೆ ಅದನ್ನು ಸಮಬಾಹು ಆಕೃತಿ ಅಂತ ಕರಿಬೋದಾ? ಇಲ್ಲಿ ಎಲ್ಲ ಬಾಹುಗಳು ಸಮ ಇದ್ದಾವೆ. ಈ ಕೆಳಗಿನ ಬಾಹು ಮೇಲಿನ ಬಾಹು ಸಮ ಇದೆಯಾ? ಇವೆರಡು ಸಮ ಇಲ್ಲ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ನಮಗೆ ಬೇಕಾದಂತಹ ಭಿನ್ನವಾದ ಚಿತ್ರ. ಸರಿನಾ ಮಕ್ಕಳೇ? ಮುಂದೆ ಹೋಗ್ಬೋದಾ? ವಿನಯ್ ಪಾಟೀಲ್. ಚಂದನ್ ಆಪ್ಷನ್ ಎ ಯಾಕಂತ ಹೇಳ್ತೀಯಪ್ಪ? ಇದೆಲ್ಲ ಪಕ್ಕಾ ಮನೆಗಳು. ಇದೆಂಥ ಮನೆ? ಕಚ್ಚಾ ಮನೆ. ಕಚ್ಚಾ ಮನೆ ಕೇಳಿದ್ವಾ? ಅದೆಂಥ ಮನೆ ಅದು? ಕಚ್ಚಾ ಮನೆ. ಇದು ಪಕ್ಕಾ ಮನೆಗಳು. ಇವೆಲ್ಲ ಪಕ್ಕಾ ಮನೆಗಳು. ಇಟ್ಟಿಗೆ, ಸಿಮೆಂಟು, ಸ್ಟೀಲು, ಗ್ಲಾಸು ಅವನ್ನೆಲ್ಲ ಬಳಸಿ ಕಟ್ತಾರೆ. ಅದು ಮಣ್ಣು, ಮರಳು, ಮತ್ತು ಕಲ್ಲು, ಕಟ್ಟಿಗೆ, ಗರಿಗಳನ್ನು ಬಳಸಿ ಕಟ್ಟಿರ್ತಾರೆ, ಹೌದಲ್ವಾ? ಹುಲ್ಲು, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಕಟ್ಟಿರ್ತಾರೆ ಅದನ್ನು. ಇಲ್ಲಿ ಯಾವ್ದು ಬರ್ತದೆ? ಸಮವಾಗಿ ಛೇದಿಸ್ತಾ ಇದೆ ಇದು, ಹೌದಲ್ವಾ? ಉಳಿದದ್ದೆಲ್ಲ ಏನಾಗಿದೆ? 1/3 ಭಾಗಕ್ಕಿದೆ ನೋಡ್ರಿ, ಹೌದಲ್ವಾ? 1/3 ಭಾಗಕ್ಕೆ ಛೇದಿಸಿದೆ ಇಲ್ಲಿ. ಇದು ಕರೆಕ್ಟಾಗಿ ಹಾಫ್ ಆಗ್ತದೆ, ಕರೆಕ್ಟಾಗಿ ಅರ್ಧ ಮಾಡ್ತದಲ್ವಾ? ಹೆಚ್ ಇಂಗ್ಲೀಷ್ ಲೆಟರ್ ಹೆಚ್, ರೈಟ್. ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಆಪ್ಷನ್ ಸಿ ಬರ್ತದೆ. ಯಾಕಂದರೆ ಇಲ್ಲೊಂದು ಲೈನ್ ಬಂದಿಲ್ಲ ನೋಡ್ರಿ, ಹೌದಲ್ವಾ? ಇಲ್ಲೊಂದು ಗೆರೆ ಬಂದಿಲ್ಲ ತಾನೇ? ಸೊ ಹಾಗಾಗಿ ಆಪ್ಷನ್ ಸಿ ಆಗ್ತದೆ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳು. ಇಲ್ಲಿ ಏನಾಗ್ತದೆ ನೋಡಿ, ಹೇಳಿ. ಆಪ್ಷನ್ ಪ್ರತಿಯೊಂದರಲ್ಲೂ ಸಹ 2 ಚಿತ್ರಗಳಿದ್ದಾವೆ. ಇಲ್ಲಿ ಮಾತ್ರ ಎಷ್ಟು ಬಂದಿದೆ? 3 ಚಿತ್ರ ಒಂದರೊಳಗೆ ಒಂದು ಬಂದಿದೆ. ಹಾಗಾಗಿ ಆಪ್ಷನ್ ಬಿ ನಮಗೇನಾಗ್ತದೆ? ಭಿನ್ನವಾದ ಚಿತ್ರವಾಗ್ತದೆ. ಇಲ್ಲಿ ನೋಡಿ ಮಕ್ಕಳೇ,
ಆಪ್ಷನ್ ಎ. ಆಪ್ಷನ್ ಎಲ್ಲಿ ಏನಿದೆ? ಆಲೂಗಡ್ಡೆ. ಆಪ್ಷನ್ ಬಿ ಅಲ್ಲಿ ಏನಿದೆ? ಆಪ್ಷನ್ ಸಿ ಅಲ್ಲಿ ಏನಿದೆ? ಆಪ್ಷನ್ ಡಿ ಅಲ್ಲಿ ಏನಿದೆ? ಬದನೆಕಾಯಿ. ಮತ್ತು ಯಾಕೆ ಆಪ್ಷನ್ ಸಿ ಅಂತೀರಿ? ಆಪ್ಷನ್ ಡಿ. ಈ ಮೂರು ಗಡ್ಡೆಗಳು ನೆಲದ ಒಳಗಡೆ ಬೆಳೀತಾರೆ. ನೆಲದ ಮೇಲೆ ಯಾವ್ದು ಬರ್ತದೆ? ನೆಲದ ಮೇಲೆ ಬೆಳೆಯುವಂತಹ ತರಕಾರಿ ಯಾವುದು? ಮತ್ತು ಉಳಿದ ತರಕಾರಿಗಳೆಲ್ಲ ಎದರಲ್ಲಿ ಬರ್ತವೆ? ನೆಲದ ಒಳಗಡೆ ಬೆಳೀತವೆ ಇವೆಲ್ಲ, ಹೌದಲ್ವಾ? ಭೂಮಿ ಒಳಗೆ ತಾನೇ ಬೆಳೆಯೋದು. ಭೂಮಿ ಮೇಲೆ ಬೆಳೆಯೋದು ಯಾರು? ಬದನೆಕಾಯಿ. ಬದನೆಕಾಯಿ ತಿಂತೀರಾ ಯಾರಾದರೂ? ಹಾಂ, ಬದನೆಕಾಯಿ ನಿಮ್ಗೆ ಗೊತ್ತಾ? ಬದನೆಕಾಯಲ್ಲಿ ಒಂದು ಚಟ್ನಿ ಮಾಡ್ತಾರೆ ಗೊತ್ತಾ? ಮೆಣಸಿನ್ಕಾಯಿನ ಬದನೆಕಾಯಿನ ಸುಟ್ಬಿಟ್ಟು ಮತ್ತು ಟೊಮೊಟೊ ಹಣ್ಣನ್ನು ಗ್ಯಾಸ್ ಮೇಲೂ ಸುಡ್ಬೋದು. ಗ್ಯಾಸ್ ಮೇಲೂ ಸುಟ್ಬಿಟ್ಟು ಮೆಣಸಿನ್ಕಾಯಿನ ಸುಡ್ತಾರೆ. ಅದನ್ನು ಕೊನೆಗೆಲ್ಲ ಹಾಕಿ ಒಟ್ಟಿಗೆ ಟಾಕ್ 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 ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಆಮೇಲೆ ಆ ಚಟ್ನಿನ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಅದ್ರ ಜೊತೆ ಮೊಸರು ಒಂದು ಚಪಾತಿ ಇತ್ತಂದ್ರೆ, ಬಿಸಿ ಬಿಸಿ ರೊಟ್ಟಿ ಅಥವಾ ಬಿಸಿ ಬಿಸಿ ಚಪಾತಿ ಇತ್ತಂದರೆ ಜಸ್ಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಅದನ್ನು ಹಿಂಗೆ ಹಾಕಿ ಆ ಚಟ್ನಿ ಹಿಂಗೆ ಹಚ್ಕೊಂಡ್ಬಿಟ್ಟು ರೊಟ್ಟಿಗೆ, ಬಿಸಿ ಬಿಸಿ ರೊಟ್ಟಿ ಮೆತ್ತಗಿದಾವೆ. ಈ ಖುಷಿ ಏನಂತೀವಿ ನೋಡ್ರಿ. ಆಪ್ಷನ್ ಎ ಅಂತೀರಾ? ಯಾಕೆ ಹೇಳಿ? ಸಮಭಾಗಗಳಾಗಿ ಮಾಡಿದ್ದಾರೆ, ಅದನ್ನು ಮಾತ್ರ ಮಾಡಿಲ್ಲ, ಹೌದಲ್ವಾ? ನೋಡಿದ ತಕ್ಷಣ ಗೊತ್ತಾಗ್ತದೆ. ವೆರಿ ಗುಡ್ ಚಂದನ್, ವೆರಿ ಗುಡ್. ಇದಕ್ಕೆ ಯಾವ್ದಾಗ್ತದೆ ಚಂದನ್? ಇದನ್ನು ಮಾಡಿದ್ವಿ ನಾವು. ಇಲ್ಲಿ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿದರೆ. ಆಪ್ಷನ್ ಎಲ್ಲಿ ಮಾತ್ರ ಗಣಿತದ ಮೂಲ ಕ್ರಿಯೆಯ ಚಿಹ್ನೆ ಇಲ್ಲ, ಹಾಗಾಗಿ ಆಪ್ಷನ್ ಎ ಆಗ್ತದೆ. ಆಪ್ಷನ್ ಡಿ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ? ಇಲ್ಲಿ ಆಕೃತಿಯೇ ಈ ಓಂ ಅಂತ ಬರಿತೀವಿ ನೋಡ್ರಿ, ಈ ಥರ ಒಂದು ಸ್ವಸ್ತಿಕ್ ಸಿಂಬಲ್ ಆ ಥರ ಬಂದಿದೆ. ಉಳಿದದ್ದೆಲ್ಲ ಬೇರೆ ಥರ ಇದೆ, ಹಾಗಾಗಿ ಆಪ್ಷನ್ ಡಿ ಸರಿ ಆಗ್ತದೆ. ಇಲ್ಲಿ ನೋಡಿ ಮಕ್ಕಳೇ, ಯಾಕೆ ಎಲ್ಲದರಲ್ಲೂ ವಕ್ರರೇಖೆ ಕೊಟ್ಟಿದ್ದಾರೆ, ಇದರಲ್ಲಿ ಒಂದರಲ್ಲಿ ಮಾತ್ರ ವಕ್ರರೇಖೆ ಕೊಟ್ಟಿಲ್ಲ, ಹಾಗಾಗಿ ಆಪ್ಷನ್ ಸಿ ಆಗ್ತದೆ. ಗುಡ್, ವೆರಿ ಗುಡ್. ಎಲ್ಲ ಆಕೃತಿಗಳು ಮುಚ್ಚಿದ ಆಕೃತಿ ಇದೆ, ಇದೊಂದು ಮಾತ್ರ ತೆರೆದ ಆಕೃತಿ ಇದೆ, ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿ ಆಗ್ತದೆ. ಸರಿನಾ? ಮುಂದೆ ಹೋಗ್ಬೋದಾ? ಫ್ಯಾಂಟಾಸ್ಟಿಕ್. ಎಲ್ಲ ಪೂರ್ಣ ಆಕೃತಿಗಳಿದ್ವು. ನಮ್ಮ ಆಪ್ಷನ್ ಸಿ ಅಲ್ಲಿ ಮಾತ್ರ ಅರ್ಧ ಆಕೃತಿ ಇದೆ, ಹಾಗಾಗಿ ನೀವು ಹೇಳಿದಂತೆ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, ಸ್ವಲ್ಪ ಗಮನ ಕೊಡಿ. ಇದರೊಳಗೆ ಹಲ್ಲಿದೆ ಅಂತ ಅನ್ಕೊಂಬಿಡಿ. ಎಷ್ಟು ಹಲ್ಲಿದೆ? 1 2 3 1 2 3 1 2 3 1 2 ಅಥವಾ 1 2 3. ಓಕೆ, 3 ಹಲ್ಲಿದೆ. ಆದರೆ ಈ ಕೋಲ್ಗಳನ್ನು ನೋಡ್ತೀರಾ? ಅಥವಾ ಲಾಲಿಪಾಪ್ ಇಟ್ಟಿದ್ದಾರೆ ಎರಡು, ಇಲ್ಲೊಂದು ಲಾಲಿಪಾಪ್ ಇದೆ, ಇಲ್ಲೊಂದು ಲಾಲಿಪಾಪ್ ಇದೆ. ಆದರೆ ಲಾಲಿಪಾಪ್ ಎರಡು ಜೊತೆಗೆ ನಿಂತಿದ್ದಾವ, ಒಂದೇ ಸಮಕ್ಕಿದ್ದಾವೆ ತಾನೆ ಎರಡು. ಆದರೆ ಇಲ್ಲೇನಾಗ್ಬಿಟ್ಟಿದೆ? ಒಂದು ಹಿಂದೆ ಒಂದು ಮುಂದೆ ಆಗ್ಬಿಟ್ಟಿದೆ, ಹೌದಲ್ವಾ? ಆಪ್ಷನ್ ಡಿ. ಹಾಗಾಗಿ ಎಸ್, ಶೃಂಗಾಭಿಮುಖದಲ್ಲಿದ್ದಾವೆ, ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಯಾಕೆ ಸರಿಯಾದ ಉತ್ತರ? ಇದು ಒಂದೇ ದ್ವಿಚಕ್ರ ವಾಹನ, ಉಳಿದವೆಲ್ಲದಕ್ಕೂ 4 ಚಕ್ರಗಳ ವಾಹನವೆಲ್ಲವು, ಹೌದಲ್ಲ? ಉಳಿದೆಲ್ಲ ವಾಹನಗಳು 4 ಚಕ್ರದ ವಾಹನಗಳು. ಆಪ್ಷನ್ ಬಿ ಮಾತ್ರ ದ್ವಿಚಕ್ರ ವಾಹನ. ರೈಟ್. ಇದಕ್ಕೆ ಯಾವ್ದು ಸರಿ ಆಗ್ತದೆ ಮಕ್ಕಳೇ? ಆಪ್ಷನ್ ಡಿ. ಆರ್ ಯು ಶ್ಯೂರ್? ಹೇಗೆ ಮಾಡಿದ್ರಿ ಇದನ್ನ? ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರಿ? ಇದು ನೋಡ್ರಿ, ಯಾವ ದಿಕ್ಕಲ್ಲಿದೆ? ಗಡಿಯಾರದ ದಿಕ್ಕು. ಇಲ್ಲಿಂದ ಶುರು ಮಾಡಿರಿ, ಗಡಿಯಾರದ ದಿಕ್ಕು. ಇಲ್ಲಿಂದ ಶುರು ಮಾಡಿರಿ, ಗಡಿಯಾರದ ದಿಕ್ಕು. ಇಲ್ಲಿಂದ ಶುರು ಮಾಡಿರಿ, ಇದು ಗಡಿಯಾರದ ವಿರುದ್ಧ ದಿಕ್ಕು ಬರ್ತದಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಅಂತಂದರೆ ತಪ್ಪೇನಾಗಲ್ಲ, ಸರಿ ಆಗ್ತದೆ. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ ಮಕ್ಕಳೇ, ವೆರಿ ಗುಡ್. ಮೂರು ಆಕೃತಿಗಳು ಒಂದನ್ನೊಂದು ಎಕ್ಸಾಕ್ಟ್ ಅದನ್ನೇ ಹೋಲಿಕೆ ಮಾಡಿ ಹೋಲಿತಿದ್ದಾವೆ. ಅದರ ನಕಲುಗಳೇ ಇದ್ದಾವೆ, ಪುನರಾವರ್ತನೆ ಆಗಿದೆ. ಇಲ್ಲೂ ನಕಲಾಗಿತ್ತು, ಆದರೆ ಇದೊಂದು ಎಕ್ಸ್ಟ್ರಾ ಲೈನು ಬಂದಿದೆ ಇಲ್ಲಿ, ಹೌದಲ್ವ? ನೋಡಿದ ತಕ್ಷಣ ಗೊತ್ತಾಗ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ.
ಈ ಹೊರಬಾಹುವಿನಲ್ಲಿ ಎಲ್ಲೂ ರೇಖೆ ಬಂದಿಲ್ಲ, ಹೊರಬಾಹುವಿನಲ್ಲಿ ಎಲ್ಲೂ ಅಡ್ಡ ರೇಖೆ ಬಂದಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಎ, ನೀವು ಹೇಳಿದಂತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಗುಡ್, ಅದು ನಮ್ಮ ಭಿನ್ನವಾದ ಚಿತ್ರವಾಗ್ತದೆ, ಹಾಗಾಗಿ ಅದು ಸರಿಯಾದ ಉತ್ತರ. ನಿಧಾನವಾಗಿ ನೋಡಿ. ಆಪ್ಷನ್ ಯಾಕೆ ಹೇಳಿ ಆಪ್ಷನ್ ಡಿನಾ, ಆಪ್ಷನ್ ಸಿನಾ, ಬಿನಾ, ಸಿನಾ, ಏನಂತೀರಿ? ಯಾವುದಪ್ಪ ಹೇಳ್ರಿ? ಆಪ್ಷನ್ ಬಿನಾ, ಸಿನಾ, ಡಿನಾ? ಈಗ ನಾನು ಏನಂತಿದ್ದೆ, ಈಗ ಇದು ನೇರವಾಗಿದೆ ರೇಖೆಗಳು, ಇದು ಅಡ್ಡ ರೇಖೆ, ಇದು ನೇರವಾಗಿದೆ, ಇದು ಅಡ್ಡ ಇದೆ. ಹಾಗೆ ಆಪ್ಷನ್ ಡಿ ಹೇಗೆ 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 ಹಾಂ ಅಡ್ಡ, ಉದ್ದ, ಸೀದಾ ಅಡ್ಡ. ಈ ವಿನ್ಯಾಸ ಅಂತೂ ನಾವು ಬಳಸೋಕ್ಕೆ ಬರಲ್ಲ. ಇಲ್ಲಿ 2 ಅಡ್ಡ ಇದ್ದಾವೆ, 2 ನೇರ ಇದೆ ಗೆರೆಗಳು, 2 ಆಯ್ಕೆಯಲ್ಲಿ. ಈ ವಿನ್ಯಾಸದಲ್ಲಿ ಯಾರೂ ಒಬ್ಬರು ಭಿನ್ನವಾಗಿಲ್ಲ, ಒಬ್ಬರು ಮಾತ್ರ ಭಿನ್ನವಾಗಿಲ್ಲ. ಜಾಗಗಳಲ್ಲಿ ಏನಿದೆಯಪ್ಪ, ಜಾಗಗಳಲ್ಲಿ 2 ಕೆಳಗಿದ್ದಾವೆ, 2 ಮೇಲಿದ್ದಾವೆ, ಅದರಲ್ಲೂ ಸಹ ಭಿನ್ನತೆ ಇಲ್ಲ. ಹೇಗೆ ಮಾಡಬೇಕು? ಎಷ್ಟು ಗೆರೆಗಳಿದೆ ಅಂತ ಎಣಿಸ್ಬೇಕಾಗಾದ್ರೆ ಎಷ್ಟಿದೆ ಗೆರೆಗಳು? 1 2 3 4 5 6 7 8 9 ಗೆರೆ ಇದ್ದಾವೆ, ಹೌದ್ರಾ? 1 2 3 4 5 6 7 8 9 ಗೆರೆ ಇದೆ, ಸರಿನಾ? ಏನು ನೋಡ್ರಿ, 1 2 3 4 5 6 7 8 9, ಮಧ್ಯದಲ್ಲಿ 9 ಗೆರೆಗಳಿದ್ದಾವೆ. ಇಲ್ಲೆಷ್ಟಿದೆ? 1 2 3 4 5 6 7 8 9, ಇಲ್ಲೂ ಸಹ 9 ಗೆರೆಗಳಿದ್ದಾವೆ. 1 2 3 4 5 6 7 8 9. ಓಕೆ, ಡಬಲ್ ವೆರಿಫೈಡ್. ಎಲ್ಲ ಕಡೆ 9 ಕೆರೆಗಳಿದ್ದಾವೆ. ಇದನ್ನು ಹೇಗೆ ಮಾಡ್ಬೋದು? ಆಪ್ಷನ್ ಎ ಅಂತೀರಾ? ಆಪ್ಷನ್ ಎ. ಕಾರಣ ಹೇಳಪ್ಪ ನನಗೆ, ಈ ಭಿನ್ನತೆಯ ಕಾರಣ ಹೇಳು ನನಗೆ. ಈ ಲೈನಾ? ಇಲ್ಲೂ ಇಲ್ಲಲ್ಲ. ಎಲ್ಲಿ ಕೊಟ್ಟಿದ್ದಾರಪ್ಪ? ಇಲ್ಲೂ ಕೊಟ್ಟಿಲ್ಲಲ್ವಾ? ಪೊಸಿಷನ್ ನೋಡ್ಬೇಕಾ ನೀವೀಗ? ಸ್ವಲ್ಪ ನೋಡ್ರಿ ಇಲ್ಲಿ. ಈ ಖಾಲಿ ಇದೆಯಲ್ವಾ, ಅಲ್ಲಿಂದ ಗಡಿಯಾರದ ದಿಕ್ಕಲ್ಲಿ 2ನೇ ಮನೆಯಲ್ಲಿ ಇದಿದೆ. ಈ ಖಾಲಿ ಜಾಗ ಇದೆ ತಾನೆ, ಖಾಲಿ ಜಾಗದಿಂದ ಗಡಿಯಾರದ ದಿಕ್ಕಲ್ಲಿ 2ನೇ ಮನೆಯಲ್ಲಿದೆ. ಖಾಲಿ ಜಾಗ ಎಲ್ಲಿದೆ ತಾನೆ, ಖಾಲಿ ಜಾಗದಿಂದ ಗಡಿಯಾರದ ದಿಕ್ಕಲ್ಲಿ 2ನೇ ಮನೆಯದು ಬರುತ್ತೆ. ಆದರೆ ಇಲ್ಲಿ ಖಾಲಿ ಜಾಗ ಇದೆ, ಅದರ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ 2ನೇ ಮನೆ ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಡಿ. ನೋಡಿದ್ರ ಇದನ್ನು? ಅರ್ಥ ಆಯ್ತಾ ಯಾರಿಗಾದ್ರು? ಹಾಂ, ಸೌಜನ್ಯ ಗೊತ್ತಾಯ್ತಕ್ಕಂತ? ಮುಂದೋಗ್ಬೋದಾ? ಹಾಂ, ಪೊಸಿಷನ್ ನೋಡ್ಬೇಕಿತ್ತು ನಾವು. ಹಾಗಾಗಿ ವೆರಿ ಗುಡ್. ಇದು ಬಂದಿತ್ತು, ಹೌದಲ್ವಾ? ಇದು ಬಂದಿತ್ತು, ಈ ಥರದ ಪ್ರಶ್ನೆ ಒಂದ್ಸರಿ ಬಂದಿತ್ತು. ಆಪ್ಷನ್ ಸಿ ಸ್ವಲ್ಪ ಗಮನಿಸ್ರಿ. ಆಪ್ಷನ್ ಸಿ ಹೇಗೆ ಅಂತ ನೋಡ್ತೀರಾ ಸ್ವಲ್ಪ ಎಲ್ಲರೂ? ಪೇಪರ್ ಅಂತಲೂ ಕರಿಬೋದು, ಬೇರೆ ಹೆಸರು ಇಡ್ಬೋದು. ನೋಡಿ ಸ್ವಲ್ಪ ಆಪ್ಷನ್ ಸಿ ಯಾಕೆ ಆಗ್ತದೆ? ಯಾಕೆ ಆಪ್ಷನ್ ಸಿ ಆಗ್ತದೆ ನೋಡಿ? ಯಾರು ಹೇಳ್ತೀರಾ? ಗೌತಮ್, ಗೊತ್ತಾಯ್ತಾ ಕಂದ? ಏನು ಕಾರಣ? ಏನು? ಹಾಂ, ಬಾಕ್ಸ್ ಟೈಪ್ ಇದೆ. ಎಲ್ಲದು ಪೇಪರ್ ಥರ ಇದೆ, ಇದು ಬಾಕ್ಸ್ ಆಗಿದೆ. ಒಂದು. ಎರಡನೇದು ಆಕೃತಿಯಲ್ಲಿ ಒಂದೇ ಆಕೃತಿಯನ್ನು ಒಂದೇ ತಾನೇ ಕೊಟ್ಟಿರೋದು. ಇದರಲ್ಲೂ ಒಂದೇ ಇರೋದು, ಇದರಲ್ಲಿ ಎಷ್ಟಿದೆ? 1 2 3 1 2 3 ಇದೆ ಅಲ್ವಾ? ಸೊ ಹಾಗಾಗಿ ಎಷ್ಟಾಗುತ್ತೆ? ಇದು ಆಪ್ಷನ್ ಸಿನೇ ಸರಿ ಆಗ್ತದೆ ನಮಗೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಭಾಳ ಚಿಕ್ಕದಿದೆ ಅಲ್ವಾ ಕೈಗಳು ಇದಕ್ಕೆ? ಹಾಂ, ಹಾಗಾಗಿ ಆಪ್ಷನ್ ಸಿ ನಮಗೆ ಸರಿ ಆಗ್ತದೆ. ಆಮೇಲೆ ಎಲ್ಲವೂ ನೇರ ಇದೆ, ಇದು ಮಾತ್ರ ತಲೆ ಕೆಳಗಾಗಿದೆ.
ಅಲ್ಲ ಎಲ್ಲವೂ ತಲೆ ಕೆಳಗಾಗಿದೆ, ಇದೊಂದು ಮಾತ್ರ ನೇರವಾಗಿದೆ, ಹೌದಲ್ವಾ? ಹೌದು ಹೌದು, ಈ ಥರ ಟೋಪಿ ಇಲ್ಲಲ್ಲ ಒಂದು. ರೈಟ್, ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್. ಆಪ್ಷನ್ ಎ. ಆಪ್ಷನ್ ಎ. ಅದೇ ಆಕೃತಿ ಒಳಗಡೆ ಅದೇ ಒಂದು ಆಕೃತಿ ಇದೆಯಲ್ವ ಹೊರಗಡೆ ಇರುವ ಆಕೃತಿಯೇ ಒಳಗಡೆ ಪುನರಾವರ್ತನೆ ಆಗಿದೆ, ಹೊರಗಡೆ ಇರುವ ಆಕೃತಿಯೇ ಒಳಗಡೆ ಬಂದಿದೆ, ಹೌದಲ್ವಾ? ಎಲ್ಲ ಕಡೆ ಅದೇ ಇದೆ, ಇಲ್ಲಿ ಮಾತ್ರ ಏನಿದೆ ಪ್ರತೀಕ್ ರಾಜ್? ಆಪ್ಷನ್ ಎಲ್ಲಿ ಬೇರೆ ಬೇರೆ ಇದೆ, ಹೌದಲ್ವಾ? ಮುಂದೋಗ್ಬೋದಾ? ರೈಟ್, ಇಲ್ಲಿ ನೋಡಿ, ನಿಧಾನವಾಗಿ ನೋಡಿ, ಅವಸರ ಬೇಡ. ಆಪ್ಷನ್ ಬಿ ಕರೆಕ್ಟಾ? ಹೇಗೆ ಹೇಳ್ದಮ್ಮ ಅಷ್ಟು ಜಲ್ದಿ ನೀನು? ಮಧ್ಯಬಾಣ ಎರಡು ಕಡೆ ಇಲ್ಲ, ಮಧ್ಯಬಾಣ ಎರಡು ಕಡೆ ಬರ್ತಾ ಇದೆ, ಇನ್ನೆಲ್ಲ ಬರ್ತಾ ಇದೆ ಬೇರೆ ಕಡೆ. ಮಧ್ಯಬಾಣದಲ್ಲಿ ಎರಡು ಕಡೆ ಇಲ್ಲ, ಎರಡು ಕಡೆ ದಿಕ್ಕು ತೋರಿಸ್ತಾ ಇಲ್ಲ. ಅದು ಆಪ್ಷನ್ ಬಿ ಅಲ್ಲಿ ಮಾತ್ರ ಎರಡು ಕಡೆ ದಿಕ್ಕು ತೋರಿಸ್ತಾ ಇರೋದು. ಸೊ ಹಾಗಾಗಿ ಆಪ್ಷನ್ ಬಿ ನೀವು ಹೇಳಿದ್ದು ಕರೆಕ್ಟ್ ಇದೆ ಕಂದ. ವೆರಿ ಗುಡ್. ಆಪ್ಷನ್ ಬಿ ಆಗ್ತದ ಪಕ್ಕ? ಹೇಗಪ್ಪ? ಪ್ಲಸ್ ಪ್ರತಿಯೊಂದರಲ್ಲೂ ಇದೆ, ಇಲ್ಲಿ ಪ್ಲಸ್ಸೇ ಇಲ್ಲ, ಹಾಗಾಗಿ ಆಪ್ಷನ್ ಬಿ. ನೋಡಿದ ತಕ್ಷಣ ಹೇಳ್ಬೋದು ಪ್ಲಸ್ಸೇ ಇಲ್ಲ, ಅಲ್ಲಿ ಎಲ್ಲದರಲ್ಲೂ ಪ್ಲಸ್ ಇದೆ, ಅದರೊಂದರಲ್ಲಿ ಮಾತ್ರ ಪ್ಲಸ್ ಇಲ್ಲ, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ನೋಡ್ರಿ, ಒಂದನ್ನು ಒಂದು ಹಿಂಬಾಲಿಸ್ತಿದೆ ಈ ದಿಕ್ಕು, ಈ ಬಾಣದ ದಿಕ್ಕಿದೆಯಲ್ಲ, ಒಂದನ್ನು ಒಂದು ಹಿಂಬಾಲಿಸ್ತಿದೆ, ಹೌದಲ್ವಾ? ಒಂದನ್ನು ಒಂದು ಹಿಂಬಾಲಿಸ್ತಿದೆ, ಫಾಲೋ ಮಾಡ್ತಾ ಇದೆ. ಇಲ್ಲ ಆ ಥರ ಇದೆಯಾ? ಇಲ್ಲ, ಆ ಥರ ಇಲ್ಲ. ಮತ್ತಿದು ಎಲ್ಲವೂ ಚೌಕದಿಂದ ಹೊರ ಹೋಗ್ತಾ ಇದ್ದಾವೆ, ಇದು ಚೌಕದ ಕಡೆಗೆ ಹೋಗ್ತಾ ಇದೆ ಮಧ್ಯದಲ್ಲಿ, ಹೌದಲ್ವಾ? ಸೊ ಹಾಗಾಗಿ ನಮಗೆ ಆಪ್ಷನ್ ಬಿ ಇದು ನಮ್ಮ ಭಿನ್ನವಾದ ಚಿತ್ರ. ಬನ್ನಿ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಆಪ್ಷನ್ ಡಿ ನೋಡಿದ ತಕ್ಷಣ ಹೇಳ್ಬೋದು, ಒಂದು ಆಕೃತಿ ಹೊರಗಡೆ ಇದೆಯಾ, ಅದೇ ಆಕೃತಿ ಒಳಗಡೆನೂ ಸಹ ಉಪಸ್ಥಿತಿಯಲ್ಲಿದೆ. ಯಾವ ಆಕೃತಿ ಹೊರಗಡೆ ಇದೆ ಅದೇ ಆಕೃತಿ ಒಳಗಡೆ ಬಂದಿದೆ, ಇಲ್ಲಿ ಮಾತ್ರ ಅದು ಭಿನ್ನವಾಗಿದೆ. ಕಾಣ್ತಾ ಇದೆಯಲ್ವಾ? ಭಿನ್ನತೆ ಕಾಣ್ತಾ ಇದೆ ಎಲ್ಲರಿಗೂ. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಲೇಖನ, ಅದನ್ನು ಮುಚ್ಚಿರಿ, ಮೊದಲು ಮುಚ್ಚಿರಿ. ಆಪ್ಷನ್ ಬಿ. ಆಪ್ಷನ್ ಬಿ. ಎರಡು ಚುಕ್ಕಿಗಳು ಮೇಲಿರಲಿ ಕೆಳಗಿರಲಿ, ಎರಡೂ ಚುಕ್ಕಿಗಳು ತ್ರಿಭುಜದ ಅರ್ಧ ಭಾಗದಲ್ಲಿ ಉಪಸ್ಥಿತರಾಗಿದ್ದಾವೆ. ಎರಡೂ ಚುಕ್ಕಿಗಳು ಅರ್ಧ ಭಾಗದಲ್ಲಿದ್ದಾವೆ, ಹೌದಲ್ವಾ? ಆ ಎರಡೂ ಚುಕ್ಕಿಗಳು ಅರ್ಧ ಭಾಗದಲ್ಲಿದ್ದಾವ ಇಲ್ವಪ್ಪ? ಮತ್ತು ಯಾರಿಲ್ಲ? ಆಪ್ಷನ್ ಬಿ ಯಲ್ಲಿ ಮಾತ್ರ ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ನಮಗೆ ಭಿನ್ನವಾದ ಚಿತ್ರ ಆಗ್ತದೆ. ಸರಿನಾ? ಮುಂದೋಗ್ಬೋದಾ? ಚಲೋ ಜಿ. ಆಪ್ಷನ್ ಸಿನಾ ಡಿನಾ? ನೋಡು ಕಂದ, ನೋಡು, ಕಣ್ಣು ನೋಡು, ಕಣ್ಣು ನೋಡ್ರಿ, ಇದು ಯಾವ ಥರ ಇದೆ, ಇಲ್ಲಿ ಯಾವ ಥರ ಕಣ್ಣಿದೆ, ನೋಡ್ತಿದ್ದೀರಾ? ಸೊ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಮುಂದೋಗ್ಬೋದಾ? ಬನ್ನಿ ಕಂದ. ಆಪ್ಷನ್ ಡಿ. ಕಾರಣ? ಓಕೆ, ಯಾವುದಪ್ಪ ಆಪ್ಷನ್? ಸ್ವಲ್ಪ ಡಿ. ಕಾರಣ ಬೇಕು ನನಗೆ. ಸುಮ್ಮನೆ ಆಪ್ಷನ್ ಡಿ, ಸುಮ್ಮನೆ ಆಪ್ಷನ್ ಬಿ, ಸುಮ್ಮನೆ ಆಪ್ಷನ್ ಎ, ಅದು ನಡೆಯಲ್ಲ. ಕಾರಣ ಬೇಕು ನನಗೆ. ಯಾವ ಕಾರಣದಿಂದ? ಯಾವುದಪ್ಪ ನಿಂದು ಆಪ್ಷನ್ ಅಂದೆ? ಆಪ್ಷನ್ ಡಿ ಅಂತಿದೆಯಲ್ವಾ? ಆಪ್ಷನ್ ಡಿ ಸರಿಯಾಗಬೇಕಂದ್ರೆ ಈ ಮೂರಕ್ಕೂ ಒಂದೇ ಗುಣ ಇರಬೇಕು, ಅದಕ್ಕೆ ಮಾತ್ರ ಬೇರೆ ಗುಣ ಇರಬೇಕು. ಅದು ಯಾವ ಗುಣ? ಓಕೆ, ಇದು ಸರಣಿ ಪ್ರಕಾರ ಅಂತೂ ಇಲ್ಲ. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಸರಿಯಾದ ಉತ್ತರ. ನಾನು ಕಾರಣ ಕೊಡ್ತೀನಿ ನೋಡ್ಕಂತ. ಈಗ ದೊಡ್ಡದು ಮಾಡ್ತಾ ಹೋಗಿದ್ದಾರೆ, ಅದೆಲ್ಲ ಇಲ್ಲ, ಒಂದೇ ಗುಣ ಇರಬೇಕು ಎಲ್ಲದ್ರ ಕೂಡ, ಎಲ್ಲ ಕಡೆಗೂ. ಇಲ್ಲಿ ನೋಡ್ರಿ, ಒಂದು ನಿಮಿಷ. ಹೊರಗಡೆ ಏನಿದೆಯಪ್ಪ? ಒಳಗಡೆ ಏನಿದೆ? ಅದಕ್ಕೆ ಬಣ್ಣ ಹಾಕಿದ್ದಾರೆ. ಹೊರಗಡೆ ಏನಪ್ಪ? ಒಳಗಡೆ ಏನಿದೆ? ಬಣ್ಣ ಹಾಕಿದಾರ.
ಹೊರಗಡೆ ಇದೀನಪ್ಪ, ಒಳಗಡೆ ಏನಿದೆಯಪ್ಪ? ಬಣ್ಣ ಹಾಕಿದಾರಾ ಇಲ್ವಾ? ಆಯಿತಾ. ಮತ್ತು ಇಲ್ಲಿ ಹೊರಗಡೆ ಏನಿದೆ? ಮಧ್ಯದಲ್ಲಿ ಏನಾದರೂ ಇರಲಿ, ಚೌಕ ಬಂದಿದೆಯಾ ಇಲ್ಲಿ? ಚೌಕದೊಳಗಡೆ ಚೌಕ ಇಟ್ಟು ಬಣ್ಣ ಹಾಕಿದಾರಾ? ನಾನು ಆ ಒಂದು ಗುಣ ಎಲ್ಲ ಕಡೆ ಬರಿಬೋದಿಲ್ವ ನಾನು? ಅದೊಂದಕ್ಕಿಲ್ಲ ಅಂತ ಹೇಳ್ಬೋದು ತಾನೆ? ಸ್ಪಷ್ಟವಾಗಿ ಹೇಳ್ಬೋದು ತಾನೆ ನಾನು? ಹಾಂ, ನನ್ನ ತರ್ಕ ಕರೆಕ್ಟ್ ಇದೆಯಾ? ಹಾಗಂದ್ಮೇಲೆ ಆಪ್ಷನ್ ಎ ಇಲ್ಲಿ ಭಿನ್ನವಾದ ಚಿತ್ರ. ಅರ್ಥ ಆಯ್ತಾ? ನೋಡಿ ಮಕ್ಕಳೇ, ಮೆಂಟಲ್ ಎಬಿಲಿಟಿ ಬಹಳ ಈಸಿ. ನಿಮ್ಮಲ್ಲಿ ಎಲ್ಲರೂ ನೀವು 40ಕ್ಕೆ 40 ಮಾಡ್ತೀರಿ. ಆದರೆ ಒಂದನ್ನು ಕಳ್ಕೊಂಬಿಟ್ರಿ, ಒಂದು ವಿಷಯನ ಮರೆತು ಬಿಟ್ರಿ ಅಂದರೆ ನೀವು ಅದರಲ್ಲೂ ಸಹ ತಪ್ಪು ಮಾಡೋ ಸಾಧ್ಯತೆಗಳು ಇರ್ತದೆ. ಅದು ಯಾವುದು ಅಂದರೆ ತಾಳ್ಮೆ. ಈ ಪ್ರಶ್ನೆ ಬಂದ ತಕ್ಷಣ ಎಲ್ಲರೂ ನೀವು ಆಪ್ಷನ್ ಅಂತ ಅಂದ್ಬಿಟ್ಟು ಬ್ರೇಕ್ ಆಗ್ತಿದ್ರಿ. ಆಪ್ಷನ್ ಸರ್. ಆಮೇಲೆ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅವಸರ ಮಾಡಿಬಿಡ್ರಿ. ಅವಸರ ಮಾಡಿದ್ರೆ ಅವಸರದಲ್ಲಿ ಏನಾಗ್ತದೆ, ಈ ಥರ ತಪ್ಪಾಗ್ತದೆ. ಇದು ಸುಲಭ ಇತ್ತು, ಸ್ವಲ್ಪ ಗಮನಿಸಿದ್ರೆ ಸಿಕ್ತಿತ್ತು. ಆಪ್ಷನ್ ಎ ಅಂತ ಕೆಲವು ಮಕ್ಕಳು ಹೇಳಿದ್ರು. ನೀವು ನಿಮ್ಮಲ್ಲಿ ಹೇಳಿದ್ರಿಲ್ಲ ನೀವು? ಅವಸರ ಮಾಡಬೇಡಿ, ಆಯಿತಾ? ಹಾಂ, ಮುಂದೋಗ್ಬೋದಾ? ಬನ್ನಿ. ಸುಲಭನೇ ಇರ್ತದೆ ನೋಡಲಿಕ್ಕೆ ಎಲ್ಲವೂ, ಅವಸರ ಮಾಡಬಾರ್ದು ಅಷ್ಟೇ. ಆಪ್ಷನ್ ಬಿ. ಆಪ್ಷನ್ ಬಿ ಅಪ್ಪ. ಆಪ್ಷನ್ ಡಿ. ಓಕೆ. ಆಪ್ಷನ್ ಸಿ ಯಾರಿಗೆ ಬೇಕು? ಆಪ್ಷನ್ ಎ ಯಾರಿಗೆ ಬೇಕು? ಏನೂ ಗೊತ್ತಾಗಲಿಲ್ಲ. ಚಿತ್ರಗಳೆಲ್ಲ ನೋಡ್ಲಿಕ್ಕೆ ಒಂದೇ ಥರ ಇದೆ, ಆಯಿತಾ? ನಿಮ್ಮದು ಬೀಸಕಲ್ಲಿದೆ ತಾನೆ? ಬೀಸಕಲ್ಲಲ್ಲಿ ಬೀಸನ್ ಬರ್ರಿ. ಇಲ್ಲಿಂದ ಬಲಕ್ಕೆ ಹೋದರೆ ಈ ಮೂಲೆ ಕಾಣ್ತದೆ, ಇನ್ನೊಂದು ಮೂಲೆ ಕಪ್ಪುಗಿರೋ ಮೂಲೆ ಕಾಣುತ್ತಾ? ಇಲ್ಲಿಂದ ಗಡಿಯಾರದ ದಿಕ್ಕಲ್ಲಿ ಹೋದರೆ ಕಪ್ಪುಗಿರೋ ಮೂಲೆ ಸಿಗುತ್ತಾ? ಇಲ್ಲಿಂದ ನಾನು ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೋದರೆ ತಾನೆ ಕಪ್ಪು ಮೂಲೆ ಸಿಗೋದು. ಇಲ್ಲಿಂದ ಗಡಿಯಾರದ ದಿಕ್ಕಲ್ಲಿ ಹೋದರೆ ಕಪ್ಪು ಮೂಲೆ ಸಿಗುತ್ತಾ? ಇದು ಗಡಿಯಾರದ ವಿರುದ್ಧ ದಿಕ್ಕು ಹೋಯ್ತದ್ದು ಇದೊಂದೇ ತಾನೆ? ಸೊ ಹಾಗಾಗಿ ನೀವಿಬ್ಬರದು ಯಾರ್ಯಾರು ಉತ್ತರ ಇದೆ? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ತೊಂದರೆ ಇಲ್ಲ. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇಬ್ಬರದು ಉತ್ತರ ತಪ್ಪಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಸ್ವಲ್ಪ ಹೋಲಿಕೆ ಮಾಡಿ ನೋಡ್ಬೇಕು ಈ ಥರ. ಗಡಿಯಾರದ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು ನೋಡ್ರಿ, ಎಲ್ಲ ಒಂದೇ ಥರ ಇದೆ ಮಕ್ಕಳೇ. ಎಲ್ಲ ಚಿತ್ರನೂ ಒಂದೇ ಥರ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಅವ್ರೇನು ಮಾಡ್ತಾರೆ, ಆ ಚಿತ್ರಗಳನ್ನು ರೊಟೇಟ್ ಮಾಡಿಬಿಡ್ತಾರೆ, ತಿರುಗಿಸ್ಬಿಡ್ತಾರೆ. ಅದನ್ನು ಅದೇ ಚಿತ್ರ ತಿರುಗಿಸಿ ತರ್ತಾನೆ ಇಲ್ಲಿ ಎಲ್ಲ ಕಡೆ, ಹೌದಿಲ್ವಾ? ತಿರುಗಿಸಿ ಕೊಟ್ಟಿದ್ದಾರೆ, ಎಡಕ್ಕೆ ಬಲಕ್ಕೆ ಇಟ್ಬಿಟ್ಟು. ನೀವು ಅದನ್ನು ನೋಡ್ಕೊತ ಕುಂತ್ರೆ ಟೈಮ್ ಆಗ್ಬಿಡ್ತದೆ. ಒಂದು ಪೆನ್ಸಿಲ್ ಇರ್ತದೆ, ಫಟಾಫಟ್ ಹಾಕ್ಬಿಡ್ಬೇಕು ಈ ಥರ. ಹಿಂಗೆ ನೋಡ್ರಿ, ಇಲ್ಲಿಂದ ನಾವೊಂದು ಇದನ್ನ ಹಿಡ್ಕೊತೀನಿ, ಇಲ್ಲ ಇದನ್ನ ಹಿಡ್ಕೊತೀರಾ, ಇದನ್ನ ಹಿಡ್ಕೊಳ್ರಿ. ಇಲ್ಲಿಂದ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಬಿಳಿ ಮೂತಿ, ಕರೆಕ್ಟಾ? ಇಲ್ಲಿಂದ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಬಿಳಿ ಮೂತಿ, ಇಲ್ಲಿಂದ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಬಿಳಿ ಮೂತಿ. ಆದರೆ ಇಲ್ಲಿಂದ ಗಡಿಯಾರ ತಿರುಗುವ ದಿಕ್ಕಲ್ಲಿ ಬಿಳಿ ಮೂತಿ ಬರ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಭಿನ್ನವಾದ ಚಿತ್ರ ಅಂತ ಹೇಳ್ಬೋದಲ್ವ ನಾನು? ಹಾಂ, ಸೊ ಈ ರೀತಿ ಬಳಸಬೇಕಾಗತ್ತೆ. ಅವಸರ ಮಾಡಬೇಡ್ರಿ. ನೋಡಿ, ಇದು ಬಂದಿತ್ತು. ಸಮ ಭಾಗಗಳಾಗಿ ಮಾಡಿದರೆ ಎಲ್ಲ ಕಡೆ, ಇದನ್ನು ಮಾತ್ರ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಗುಡ್. ಯೋಚನೆ ಮಾಡಿ, ಬಹಳ ಈಸಿ ಇದೆ. ಆಪ್ಷನ್ ಡಿ ಎಂದಪ್ಪ ನೀನು? ಆಪ್ಷನ್ ಡಿ ಹೇಳ್ಕೊಡ್ಲ ಹೇಗೆ ಅಂತ? ಆಪ್ಷನ್ ಎ ಇದು ಫೈನಲ್ ಆನ್ಸರಾ ನಿಮ್ಮದು ಎಲ್ಲರದ್ದು ಉತ್ತರ ತಪ್ಪಾಗಿದೆ, ಸಾರಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಸ್ವಲ್ಪ ನೋಡ್ರಿ, ಹೇಗೆ ಸರ್, ಹೇಗೆ ಆಪ್ಷನ್ ಬಿ ಆಗ್ಬೋದು? ಯೋಚನೆ ಮಾಡ್ತೀರಾ, ಹೇಗೆ ಆಪ್ಷನ್ ಬಿ ಆಗ್ಬೋದು? ಆ ಒಳ ಆಕೃತಿಯ ಬಾಹುಗಳು ಎಷ್ಟಿದಾವೋ ಅಷ್ಟೇ. ವೆರಿ ಗುಡ್ ಮದನ್, ಥ್ಯಾಂಕ್ ಯು ಮದನ್. ಇಲ್ಲಿ ಮಕ್ಕಳೇ, ಒಳಗಡೆ ಆಕೃತಿ ಮೂರು ಬಾಹು ಇದೆ. 1 2 3 ವೃತ್ತಗಳನ್ನು ಹಾಕಿದ್ದಾರೆ 3 ಬಾಹುಗೆ. ಇಲ್ಲಿ ಒಳಗಡೆ ಆಕೃತಿ ಎಷ್ಟಿದೆ? ಇಲ್ಲಿ ಒಳಗಡೆ 4 ವೃತ್ತಗಳು ಎಷ್ಟು ಕೊಟ್ಟಿದ್ದಾರೆ? 1 2 3 4 ವೃತ್ತಗಳಿದೆ. ಇಲ್ಲಿ ಒಳಗಡೆ ಬಾಹುಗಳು ಎಷ್ಟಿದೆ ಮಕ್ಕಳೇ? 5. 1 2 3 4 5 ವೃತ್ತ ಕೊಟ್ಟಿದ್ದಾರೆ ಇಲ್ವಾ? ಒಳಗಡೆ ಎಷ್ಟು ಬಾಹು ಇದಾವೋ ಹೊರಗಡೆ ಅಷ್ಟೇ ವೃತ್ತಗಳಿದ್ದಾವೆ. ಆದರೆ ಇಲ್ಲಿ 4 ಬಾಹುಗೆ 4 ವೃತ್ತಗಳು ಬಂದಿದ್ದಾವೆ. ಸ್ವಲ್ಪ ಕಣ್ಬಿಟ್ಟು ನೋಡ್ರಿ, ಹೌದಾ ಇಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದಲ್ವಾ? ಇದೇ ತಾನೇ ಭಿನ್ನವಾದ ಚಿತ್ರ. ಹಿಂಗೆ ಕೊಡಬೇಕಿತ್ತು. ಕರೆಕ್ಟ್ ಮದನ್, ವೆರಿ ಗುಡ್. ಥ್ಯಾಂಕ್ ಯು ಮದನ್, ಥ್ಯಾಂಕ್ ಯು. ಆಹಾ,
ಆಪ್ಷನ್ ಸಿ. ಆಪ್ಷನ್ ಸಿ. ಕೆ. ಇಲ್ಲಿ ಕೆ ಎಲ್ಲಿಂದ ಬಂದಿದೆ? ಎಲ್ಲ ಯಾವ ಚಿತ್ರದಲ್ಲೂ ಕೆ ಉಪಸ್ಥಿತಿಯಲ್ಲಿಲ್ಲ. ಕೆ ಎಲ್ಲಿಂದ ಬಂತು ಮತ್ತೆ ಹಾಗಾದರೆ? ಹೌದಲ್ವಾ? ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ. ಇಲ್ಲಿ ನೋಡಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಹೇಗೆ ಹೇಳ್ತೀರಪ್ಪ? ಎರಡು ಮಾತ್ರ ಒಂದ್ರ ಮೇಲೆ ಒಂದು ಬಿದ್ದಿದೆ. ಎರಡು ರಿಂಗ್ಗಳು ಮಾತ್ರ ಒಂದ್ರ ಮೇಲೆ ಒಂದು ಬಿದ್ದಿದೆ. ಅಲ್ಲಿ ಮೂರು ರಿಂಗ್ಗಳು ಒಂದ್ರ ಮೇಲೆ ಒಂದು ಬಿದ್ದಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಕರೆಕ್ಟ್, ನೀವು ಹೇಳಿದ ಉತ್ತರ ಸರಿಯಾಗಿದೆ ಮಕ್ಕಳೇ. ಇದು ಬಂದಿತ್ತಪ್ಪ? ಸ್ವಲ್ಪ ನೋಡ್ರಿ, ಎಲ್ಲದೂ ನೋಡೋದಕ್ಕೆ ಒಂದೇ ಥರ ಇದೆ. ನೋಡಿ, ಇಲ್ಲಿ ವೈ ಅಂತ ಇದೆಯಲ್ಲ, ಈ ಬದಿಯಿಂದ ನಾನು ಗಡಿಯಾರದ ದಿಕ್ಕಲ್ಲಿ ಹೋದರೆ ಇದರ ಕಾಲು ಸಿಗ್ತಾ ಇದೆ. ಕರೆಕ್ಟಾ? ಆಯ್ತಾ? ನೋಡ್ತಿದ್ದೀರಪ್ಪ? ಓಕೆ. ಇದರ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೋದರೆ ತಾನೇ ನನಗೆ ಕಾಲು ಸಿಗೋದಿಲ್ಲಿ. ಹಾಂ, ಇಲ್ಲಿ ಗಡಿಯಾರದ ದಿಕ್ಕಲ್ಲಿ ಹೋದರೆ ಸಿಗುತ್ತಾ ಕಾಲು? ಇಲ್ಲೂ ಸಹ ಗಡಿಯಾರದ ದಿಕ್ಕಲ್ಲಿ ಹೋದರೆ ಕಾಲು ಸಿಗುತ್ತಾ? ಹೌದಲ್ವಾ? ಇಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಲ್ಲಿ ಹೋದರೆ ತಾನೇ ಕಾಲು ಸಿಗ್ತಾ ಇರೋದು ನನಗೆ. ಸೊ ಆಪ್ಷನ್ ಬಿ ಇಲ್ಲಿ ನಮಗೆ ಭಿನ್ನವಾದ ಚಿತ್ರ. ಹೌದಲ್ವಾ ಚಿನ್ಮಯ್? ಆಪ್ಷನ್ ಬಿ ನಮಗೆ ಭಿನ್ನವಾದ ಚಿತ್ರ. ಓಕೆ, ಮುಂದೋಗ್ಬೋದಾ ಲೇಖನ? ಚಲೋ. ಆಪ್ಷನ್ ಎ ಎಲ್ಲದರಲ್ಲೂ. ಇಲ್ಲಿ ಕರ್ಣೀಯ ರೇಖೆ ಮೇಲೆ ಇಲ್ಲೊಂದು ಅಡ್ಡಗೆರೆ ಇದೆ. ಉಳಿದ ಎಲ್ಲ ಚಿತ್ರಗಳಿದೆ, ಅವರವರ ಬಾಹುಗಳ ಮೇಲೆ ಅಡ್ಡರೇಖೆ ಇದೆ. ಹಾಗಾಗಿ ಇದು ನಮಗೆ ಭಿನ್ನವಾಗ್ತದೆ. ಆಪ್ಷನ್ ಎ ನೀವು ಹೇಳಿದಂತೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಓಕೆ, ನೋಡಿ ಏನಾಗ್ತದೆ. ಆಪ್ಷನ್ ಡಿ ಎಲ್ಲ ವೃತ್ತ ಒಳಗಡೆ ಇದೆ, ಅದು ಮಾತ್ರ ಹೊರಗೆ ಬಂದ್ಬಿಟ್ಟಿದೆ. ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ಪ್ರಶ್ನೆ. ಆಪ್ಷನ್ ಬಿ. ಆಪ್ಷನ್ ಬಿ ಎಲ್ಲ ಕಡೆ ಲಂಬಕೋನದ ತ್ರಿಭುಜ ಇದೆ. ಇಲ್ಲಿ ಲಂಬಕೋನದ ತ್ರಿಭುಜ ಇಲ್ಲ, ಲಘುಕೋನದ ತ್ರಿಭುಜ ಇದೆ. ನೋಡ್ತಾ ಇದ್ದೀರಲ್ವಾ? ಲಂಬಕೋನ ಲಘುಕೋನ ನೆನಪಿದೆಯಾ? ಫ್ಯಾಂಟಾಸ್ಟಿಕ್. ಮ್ಯಾಥಮೆಟಿಕ್ಸಲ್ಲಿ ಹೇಳಿದ್ದೀವಿ, ಮರಿಬಾರ್ದು. ಸಿ ಬಂದಿದೆ. ಆಪ್ಷನ್ ಸಿ ಅಲ್ಲ, ಸಿ ಬಂದಿದೆ. ಹೌದಲ್ವಾ? ಇದೊಂದು ಎಕ್ಸ್ಟ್ರಾ ಲೆಟರ್ ಸಿ ಬಂದಿದೆ ಅಲ್ವಾ? ಉಳಿದ ಎಲ್ಲ ಅಕ್ಷರಗಳಿಗೆ ಹೋಲಿಕೆ ಮಾಡಿದ್ರೆ ಸಿ ಬಂದ್ಬಿಟ್ಟಿದೆ ಇಲ್ಲಿ. ಹಾಗಾಗಿ ಆಪ್ಷನ್ ಟಿ ಹೋಗ್ಬಿಟ್ಟು ಸಿ ಬಂದಿದೆ. ಟಿ ಬದಲು ಸಿ ಬಂದಿದೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಮಕ್ಕಳೇ. ಇದನ್ನು ನಿಧಾನವಾಗಿ ನೋಡ್ರಿ. ಎಡ ಬಲ ಅಥವಾ ಗಡಿಯಾರದ ದಿಕ್ಕು, ಬೀಸುವ ಕಲ್ಲಿನ ದಿಕ್ಕು ಎಲ್ಲ ಗಮನಿಸ್ರಿ. ಆಪ್ಷನ್ ಸಿ. ಆಪ್ಷನ್ ಸಿ. ಆಪ್ಷನ್ ಎ. ಆಯಿತು ಆಯಿತು. ಆಪ್ಷನ್ ಎ, ಆಪ್ಷನ್ ಸಿ. ಮತ್ತೆ ನೋಡಿ, ಗಮನಿಸಿ. ಓವರ್ ಕಾನ್ಫಿಡೆನ್ಸ್ ಬೇಡ, ನೋಡ್ಬೇಕ್ರಿ ಈಗ ಏನಾಗ್ತದೆ ನೋಡು. ಮತ್ತೆ ಯಾವುದಾದ್ರು ಉತ್ತರ ಇದೆಯಾ? ಭಿನ್ನವಾದ ಉತ್ತರ ಇದೆಯೇ? ಆಪ್ಷನ್ ಏನಾ? ಓಕೆ, ನನ್ನ ಪ್ರಕಾರನೂ ಸಹ ಆಪ್ಷನ್ ಏನೇ ಸರಿ ಆಗ್ತದೆ. ಆಪ್ಷನ್ ಸಿ ತಪ್ಪಾಗ್ತದೆ. ಯಾಕೆ? ನೋಡ್ರಿ, ನಾನು ಸುಮ್ಮನೆ ಹಾಗೆ ಹಿಡ್ಕೊತೀನಿ. ಇಲ್ಲಿ ಕ್ಯೂ ಹಿಡ್ಕೊತೀನಿ. ಇಲ್ಲಿ ಯಾವುದೋ ಒಂದು ಅಕ್ಷರ ಹಿಡ್ಕೊತೀನಿ. ನಿಮ್ಗೆ ಯಾವ ಅಕ್ಷರ ಬೇಕು ಹೇಳ್ರಿ? ಅದು ಎಸ್ ಹಿಡ್ಕೊತೀನಿ. ಆಯಿತಾ? ಎಸ್ ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? ಎಸ್ ಇಲ್ಲೂ ಇದೆಯಾ? ಗಡಿಯಾರದ ದಿಕ್ಕಲ್ಲಿ ಪಿ ಇದ್ದಾರಾ? ಯಾರಿದ್ದಾರೆ? 6. ಎಸ್ ಇಲ್ಲೂ ಇದೆ. ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? 6. ಎಸ್ ಇಲ್ಲೂ ಇದೆ. ಗಡಿಯಾರದ ದಿಕ್ಕಲ್ಲಿ ಯಾರಿದ್ದಾರೆ? 6. ಹಾಗಾದರೆ ಮತ್ತೆ ಗಡಿಯಾರದ ವಿರುದ್ಧ ಗಡಿಯಾರದ ದಿಕ್ಕಲ್ಲಿ 6 ಇದ್ದಾರೆ. ಇಲ್ಲಿ ಗಡಿಯಾರದ ದಿಕ್ಕಲ್ಲಿ 6 ಇದ್ದಾರೆ. ಉಳಿದ ಎಲ್ಲ ಜಾಗದಲ್ಲಿ 6 ಇದೆ ತಾನೆ? ಇಲ್ಲಿ 6 ಇದೆಯಾ? ಸೊ ಹಾಗಾಗಿ ಆಪ್ಷನ್ ಎ ಅಷ್ಟೇ. ಅಷ್ಟು ನೋಡಿದರೂ ಸಾಕೈತೆ ನಾವು. ಹೌದಲ್ವಾ? ಮುಂದಿನ ಪ್ರಶ್ನೆ. ಇದು ಬಂದುತ್ತಪ್ಪ ಒಂದು ಸರಿ. ಆಪ್ಷನ್ ಸಿ. ಇಲ್ಲಿ ಎಷ್ಟು ಚೌಕ ಇದೆಯೋ ಇಲ್ಲೂ ಎಷ್ಟಿದೆ? ಇಲ್ಲಿ 2 ಇದ್ದರೆ ಇಲ್ಲೂ 2 ಇದ್ದಾವೆ. ಇಲ್ಲಿ 4 ಇದ್ದರೆ ಇಲ್ಲಿ 3 ಇದೆ. ಇಲ್ಲಿ 4 ಇದ್ದರೆ ಇಲ್ಲೂ 4 ಇದ್ದಾವೆ. ಇಲ್ಲಿ 3 ಇದ್ದರೆ ಇಲ್ಲೂ 3 ಇದ್ದಾವೆ. ಎಲ್ಲ ಸಮ ಸಂಖ್ಯೆಗಳಲ್ಲಿದ್ದಾವೆ. ಅಲ್ಲಿ ಮಾತ್ರ
ಸಮಸಂಖ್ಯೆಯಲ್ಲಿ ಇಲ್ಲ. ಹಾಗಾಗಿ ಏನಂತ ಹೇಳ್ಬೋದು, ಆಪ್ಷನ್ ಸಿ ನಮಗೆ ಬೇಕಾದ ಭಿನ್ನವಾದ ಚಿತ್ರ ಮಕ್ಕಳೇ. ಈ ಬಂದ್ಬಿಟ್ಟಿದೆ ಅಲ್ವಾ, ಐ ಬದಲು ಈ ಬಂದ್ಬಿಟ್ಟಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ನೋಡಿ ಮುಂದೆ ಆಪ್ಷನ್ ಡಿ. ಯಾಕೆ ಆಪ್ಷನ್ ಡಿ ಅಂತೀರ ಮಕ್ಕಳು? ಇದೊಂದು ತ್ರಿಭುಜ ಎಲ್ಲ ಬದಲಾವಣೆ ಮಾಡ್ತಾ ಇದೆ, ಹೌದಲ್ವಾ? ಅದರ ಮೂತಿ ಮೂಲೆ ಕಡೆಗೆ ಹೋಗಿದೆ, ಉಳಿದದ್ದೆಲ್ಲ ಮೂತಿ ಆ ಚೌಕದ ಕೇಂದ್ರ ಬಿಂದುವಿನ ಕಡೆ ತಿರುಗಿದೆ, ಹೌದಲ್ವಾ? ಸೊ ಇದೊಂದು ಮಾತ್ರ ಮೂಲೆ ಕಡೆ ಹೋಗಿದೆ. ಹಾಗಾಗಿ ಆಪ್ಷನ್ ಡಿ ನಮಗೆ ಬೇಕಾದ ಭಿನ್ನವಾದ ಚಿತ್ರ ಮಕ್ಕಳೇ. ನೋಡ್ತಿದ್ದೀರಿ? ಎಲ್ಲ ಮೂಲೆ ಕಡೆಗೆ ಇದೆ ತಾನೇ ಇದು. ಹಾಂ, ಇದನ್ನೆಲ್ಲ ಕೂಡಿಸಿದ್ರೆ ಈ ಥರ ಬರುತ್ತೆ, ಇದನ್ನು ಕೂಡಿಸಿದ್ರೆ ಹಿಂಗೆ ಬರ್ತಾ ಇದೆ ಅಲ್ವಾ? ಹಾಂ, ಮೂಲೆಯಲ್ಲಿ ಸರಿಯಾಗಿ ಕೂತಿಲ್ಲ ಅದು, ಇಲ್ಲೂ ಸರಿಯಾಗಿ ಕೂರ್ತದ? ಕೂರ್ತದೆ, ಕರೆಕ್ಟ್. ಇಲ್ಲಿ ಸರಿಯಾಗಿ ಕೂತಿಲ್ಲ. ಹಾಗಾಗಿ ಆಪ್ಷನ್ ಸಿ ನಮಗೆ ಬೇಕಾದ ಭಿನ್ನವಾದ ಚಿತ್ರ. ಮುಂದಿನ ಪ್ರಶ್ನೆ. ನೋಡಿ, ಹೋಲಿಕೆ ಮಾಡಿ. 4 ಸಮಭಾಗಗಳಾಗಿ ಮಾಡಿದ್ದಾರೆ, ಇಲ್ಲಿ 3 ಭಾಗ ಮಾಡಿದ್ದಾರೆ. ಹಾಗಾಗಿ ಡಿ ಭಿನ್ನವಾದ ಚಿತ್ರವಾಗ್ತದೆ. ಎಲ್ಲ ಕಡೆ 4 ಕೊಟ್ಟಿದ್ದಾರಪ್ಪ, ಇಲ್ಲಿ ಮಾತ್ರ ಎಷ್ಟು ಅಲ್ಲ ಆಪ್ಷನ್ ಬಿ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಇಂಟುಗಳನ್ನು ಕೊಟ್ಟಿದ್ದಾರೆ. ಈ ಥರ ಬಂದಿತ್ತು ಇದೊಂದು ಸರಿ ಪ್ರಶ್ನೆ, ಹಿಂದೊಂದು ಸರಿ ಬಂದಿತ್ತು, ಇದು ಪುನರಾವರ್ತನೆ ಆಗಿದೆ. ಇಲ್ಲಿ ನೋಡಿ ಮಕ್ಕಳು ಏನಾಗ್ತದೆ? ಆಪ್ಷನ್ ಸಿನಾ? ಆಪ್ಷನ್ ಸಿ. ಕಾರಣ ನೋಡ್ರಿ, ಇದು ಯಾರ ಮೇಲೆ ನಿಂತಿದೆಯಲ್ಲ, ಈ ಬಾಣ ಯಾರ ಮೇಲೆ ನಿಂತಿದೆ ಅದು ದೊಡ್ಡದಾಗಿದೆ. ಇದು ಬಾಣ ಯಾರ ಮೇಲೆ ನಿಂತಿದೆ ಅದು ದೊಡ್ಡದಾಗಿದೆ. ಇಲ್ಲೂ ಸಹ ದೊಡ್ಡದಾಗಿದೆ ಮಕ್ಕಳೇ. ಆದರೆ ಇಲ್ಲೇನಾಗಿದೆ? ಉಲ್ಟಾ ಆಗ್ಬಿಟ್ಟಿದೆ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ನಿಮಗೆ ಬೇಕಾದ ಭಿನ್ನವಾದ ಚಿತ್ರ. ಸ್ವಲ್ಪ ಗಮನಿಸಿರಿ, ಇದನ್ನು ಭಾಳ ಜನ ತಪ್ಪು ಮಾಡಿದ್ದಾರೆ. ಇವನ್ ಟೀಚರ್ಸು ಸಹ ತಪ್ಪು ಮಾಡ್ತಾರೆ ಈ ಪ್ರಶ್ನೆನ. ಸ್ವಲ್ಪ ಗಮನಿಸ್ರಿ, ಭಾಳ ಚೆನ್ನಾಗಿ ಗಮನಿಸ್ರಿ. ನೀವು ಹೇಳೋದಕ್ಕೆ ಕಾರಣ ಇರಬೇಕು, ಸುಮ್ಮನೆ ಆಪ್ಷನ್ ಡಿ ಅನ್ಬಾರ್ದು, ಅಥವಾ ಆಪ್ಷನ್ ಎ ಅನ್ಬಾರ್ದು, ಆಪ್ಷನ್ ಬಿ ಅನ್ಬಾರ್ದು, ಆಪ್ಷನ್ ಸಿ ಅನ್ಬಾರ್ದು. ಆಪ್ಷನ್ ಎ ಬರುತ್ತಾ? ಆಪ್ಷನ್ ಎ ಬರುತ್ತಾ? ಆಪ್ಷನ್ ಡಿ ಬರುತ್ತಾ? ಕೆಲವರು ಆಪ್ಷನ್ ಎ ಅಂತಾರೆ, ಕೆಲವರು ಆಪ್ಷನ್ ಡಿ ಅಂತಾರೆ. ಯಾಕೆ, ಏನು ಹೇಳ್ಬೇಕು ನೀವೀಗ? ವೆರಿ ಗುಡ್. ಈಗ ಇಲ್ಲೇನಾಗಿದೆಯಪ್ಪ, ಒಂದು ಚೌಕ ಬಂದಿದೆ, ಇದರ ಕಾರ್ನರಲ್ಲೂ ಅದೇ ಬಂದಿದೆಯಾ? ಚತುರ್ಭುಜಗಳೇ ಬಂದಿದ್ದಾವ. ಮತ್ತು ಒಳಭಾಗಕ್ಕೆ ಏನು ಮಾಡಿಬಿಟ್ಟಿದ್ದಾರೆ? ಬಣ್ಣ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಸಾಮಾನ್ಯ ಭಾಗ ಏನಿದೆ ಅಲ್ಲಿ ಈ ಥರ ಬಣ್ಣ ತುಂಬಿಟ್ಟಿದ್ದಾರೆ, ಕರೆಕ್ಟಾ? ಇಲ್ಲೂ ಸಹ ಚತುರ್ಭುಜವೇ ಬಂದಿದೆಯಾ? ಚತುರ್ಭುಜ ಬಂದಿದೆಯಾ? ಒಂದು ನಿಮಿಷ ಕೇಳ್ರಿ. ಇಲ್ಲಿ ಚತುರ್ಭುಜ ಇದೆ, ಆದರೆ ಇಲ್ಲೂ ಚತುರ್ಭುಜಗಳನ್ನೇ ಬರೆದಿದ್ದಾರೆ ಈ ಥರ, ಕರೆಕ್ಟ್ರಾ? ಹಾಕಿದ್ದಾರೆ ಬಣ್ಣ? ಓಕೆ, ಬಣ್ಣ ಹಾಕಿದ್ದಾರೆ. ಅದರ ಶೃಂಗಗಳಲ್ಲಿ ಚತುರ್ಭುಜಗಳೇ ಬಂದಿದ್ದಾವೆ. ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ಸುತ್ತಲೂ ಯಾರು ಬಂದಿದ್ದಾರೆ? ಸರ್ಕಲ್ಗಳೇ ಬಂದಿದ್ದಾವೆ. ಅಲ್ಲಿ ಯಾವುದ್ಯಾವುದು ಸಾಮಾನ್ಯ ಭಾಗ ಇದೆಯೋ ಅದಕ್ಕೆಲ್ಲ ಬಣ್ಣ ಹಾಕ್ತಾ ಹೋಗಿದ್ದಾರೆ, ಕರೆಕ್ಟ್ರಾ? ಓಕೆ, ಆದರೆ ಅಲ್ಲೇನಾಗ್ಬಿಟ್ಟಿದೆ, ಒಂದು ಚತುರ್ಭುಜ ಇದೆ, ಚತುರ್ಭುಜದ ಕೋನಗಳಲ್ಲಿ ಇದರಲ್ಲಿ ಈ ಶೃಂಗಗಳಲ್ಲಿ ಏನು ಕೊಟ್ಟಿದ್ದಾರೆ? ಸರ್ಕಲ್ಗಳನ್ನು ಕೊಟ್ಟಿದ್ದಾರೆ. ಭಿನ್ನವಾಯ್ತಲ್ವಾ? ಭಿನ್ನವಾಯ್ತಲ್ವಾ? ಓಕೆ, ಒಂದು ವರ್ಗದ ಜನ ಇದನ್ನು ಈ ರೀತಿ ಭಿನ್ನವಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ವರ್ಗದ ಜನ ಏನಂತಾರೆ? ಸರ್ ಆಪ್ಷನ್ ಡಿ ಆಗಬೇಕು ನೋಡ್ರಿ ಅಂತಾರೆ ಅವರು. ಆಪ್ಷನ್ ಡಿ ಆಗಬೇಕು ನೋಡ್ರಿ ಅಂತಾರೆ. ಯಾಕೆ ಅಂತಾರೆ? ಸರ್ ನಾವು ನೋಡಿದ ಪ್ರಕಾರ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಎಲ್ಲ ಕಡೆ 4 ಬಂದಿದೆ. ಇಲ್ಲಾದರೆ ಎಷ್ಟು ಬಂದಿದೆ ನೋಡ್ರಿ ಸರ್? 1 2 3 4 5 6 7 ಬಂದಿದೆ. 7 ವೃತ್ತಗಳು ಬಂದಿದೆ. 4 ಬರಬೇಕಿತ್ತಲ್ವಾ? ಅಲ್ಲಿ 7 ಬಂತಲ್ವಾ ಅಂತ ಕೇಳ್ತಾರೆ. ಆದರೆ ನಾನು ಒಂದು ಮಾತು ಹೇಳಬೇಕು ಅಂತ ಬಯಸ್ತೀನಿ. ಎಲ್ಲ ಚಿತ್ರಗಳಿಗೂ 4 ಏನಿದೆ? ಕೋನಗಳಿದೆ, ಶೃಂಗಗಳಿದೆ.
ಒಂದು ಒಂದು ವೃತ್ತಕ್ಕೆ ಎಷ್ಟು ಶೃಂಗಗಳಿದ್ದಾವೆ? ಒಂದು ವೃತ್ತಕ್ಕೆ ಎಷ್ಟು ಶೃಂಗಗಳಿದ್ದಾವೆ? ಇಲ್ಲವೇ ಇಲ್ಲ ತಾನೇ ಅದಕ್ಕೆ? ಹಾಂ, ಅಪರಿಮಿತ. ಹಂಗೆ ಎಣಿಸ್ಕೊಂತ ಹೋದರೆ ಅಪರಿಮಿತ ಅದಾವೆ ಅದಕ್ಕೆ. ಅಪರಿಮಿತನೂ ಸಹ ಸರಿಯಾದ ಉತ್ತರನೇ ಆಗ್ತದೆ. ಆಯಿತಾ? ಸೊ ಹಾಗಾಗಿ ಯಾವುದನ್ನು ಸರಿ ಅಂತ ಹೇಳೋದು ಸ್ವಲ್ಪ ಚರ್ಚೆ ಮಾಡಿರಿ ನೀವೇ. ಯಾವ್ದು ಸರಿ ಅನ್ಸುತ್ತೆ ನಿಮಗೆ? ಆಪ್ಷನ್ ಎ ಸರಿ ಅನ್ಸುತ್ತಾ? ಹೌದಲ್ವಾ? ಆಪ್ಷನ್ ಎ ಸರಿಯಾದ ಉತ್ತರ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಪ್ಪ. ನಾನು ಹಾಕೋದಾದರೆ ಆಪ್ಷನ್ ಎ ಅಂತ ಹಾಕ್ತೀನಿ ಇದಕ್ಕೆ. ಸರಿನಾ? ಮುಂದೋಗ್ಬೋದಾ? ಚಾಲೋ ಜಿ, ಚಾಲೋ ಜಿ. ಈ ಭಾಳ ಈಸಿ ಇತ್ತು ಕಣ್ರಿ ಇದು. ಕಪ್ಪು ಚುಕ್ಕಿ ಇದರ ಒಂದರಲ್ಲಿ ಮಾತ್ರ ಕೊಟ್ಟಿದ್ದಾರೆ, ಇನ್ನೊಂದು ಲೈನು ಕೊಟ್ಟಿಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಗುಡ್, ವೆರಿ ಗುಡ್. ಈ ಬಾಣ ಇಲ್ಲೊಂದಿದೆ ತಾನೆ, ಬೇರೆ ಎಲ್ಲೂ ಬಾಣ ಇಲ್ಲ ತಾನೆ, ಅದು ಈ ಥರ ಎಲ್ಲೂ ಇಲ್ಲ ತಾನೆ. ಸೊ ಹಾಗಾಗಿ ಆಪ್ಷನ್ ಸಿ ಭಿನ್ನ ಆಗ್ತದೆ. ಇದು ಸರಳ ಇತ್ತು, ಇದು ಸರಳ, ಭಾಳ ಸರಳ ಇತ್ತು. ವೆರಿ ಗುಡ್. ನೋಡಿ, ಡಿ ಬರ್ತದ? ಡಿ ಹೇಗಾಗ್ತದೆ? ಇಲ್ಲೊಂದು ಲೈನ್ ಇಲ್ಲ. ಹಾಗಾಗಿ ಆಪ್ಷನ್ ಡಿ ನಿಮಗೆ ಬೇಕಾದ ಭಿನ್ನವಾದ ಚಿತ್ರ. ಇದನ್ನು ನೋಡಿ ಮಕ್ಕಳೇ. ಸುಭಾಷ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಲೈನ್ ಇದೆ? ಇಲ್ಲಿ 1 2 3, 1 2 3, 3 3 ಸರಿ ಇದೆಯಪ್ಪ. ಇಲ್ಲೆಷ್ಟಿದೆಯಪ್ಪ? 2 2. ಇಲ್ಲೆಷ್ಟಿದೆ ಕಂದ? 3 2. ಇಲ್ಲೆಷ್ಟಿದೆಯಪ್ಪ? 4 4. ಯಾವ್ದು ಭಿನ್ನ ಆಗಿದೆ? ನೀನು 3 2 ಭಿನ್ನ ಇದೆ ತಾನೆ? ಸಮ ಇಲ್ಲ ತಾನೆ ಅವು? ಸೊ ಆಪ್ಷನ್ ಸಿ ನಮಗೆ ಬೇಕಾದ ಭಿನ್ನವಾದ ಚಿತ್ರ. ಸರಿನಾ? ಓಕೆ, ಗುಡ್. ನಿಧಾನವಾಗಿ ನೋಡಿ, ಅವಸರ ಬೇಡ. ಗಡಿಯಾರದ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು ಎಲ್ಲ ಬಳಸ್ರಿ. ಇವರೊಂದು ಕಡೆಗೆ, ಇವರೊಂದು ಕಡೆಗೆ, ಇವರೇ ಒಂದು ಕಡೆಗೆ, ಇವರೇ ಒಂದು ಕಡೆಗೆ, ಇವರೇ ಒಂದು ಕಡೆಗೆ, ಇವರೇ ಒಂದು ಕಡೆಗೆ, ಇವರು ಮುಂದೆ, ಇವರು ಹಿಂದೆ. ಹೌದಲ್ವಾ? ಒಬ್ಬರಿಂದ ಒಬ್ರು ಇದ್ದಾರೆ. ಸೊ ಹಾಗಾಗಿ ಯಾವುದು ಭಿನ್ನ ಆಗುತ್ತೆ? ಆಪ್ಷನ್ ಡಿ ಭಿನ್ನ ಆಗ್ತದೆ. ಗೊತ್ತಾಗ್ತಿದೆಯಾ? ಮುಂದೆ ಹೋಗ್ಬೋದಾ ಚಿನ್ಮಯ್? ಚಾಲೋ ಜಿ. ನೋಡಿ ಏನಾಗ್ತದೆ ಮಕ್ಕಳಲ್ಲಿ. ಆಪ್ಷನ್ ಬಿ ಎಲ್ಲ 4 ಭಾಗ ಮಾಡಿದ್ದಾರೆ. ಇಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ? 8 ಭಾಗ ಮಾಡಿದ್ದಾರೆ. ಹೌದಲ್ವಾ? 4 2 8. ಓಕೆ, ಥ್ಯಾಂಕ್ ಯು. 2 ಘನ 8, 4 2 8 ಅಷ್ಟೇ ಅಲ್ಲಪ್ಪ. 2 ಘನ 8, 2 4 8 1 1 8. ಓಕೆ, 8 ಘಾತ 1 8. ರೈಟ್. ಒಪ್ತೀರಾ? ಇದು ಕೇಂದ್ರದಿಂದ ತಾಂಡಿದ್ದಾರೆ ತಾನೆ? ವೃತ್ತದ ಕೇಂದ್ರದಿಂದ ಎಲ್ಲ ಕಡೆ ತೊಗೊಂಡಿದ್ದಾರೆ. ಆದರೆ ಇಲ್ಲಿ ವೃತ್ತದ ಈ ಹೊರ ರೇಖೆ ಇದೆಯಲ್ಲ, ಇಲ್ಲಿಂದನೇ ತೊಗೊಂಡಿದ್ದಾರೆ ಇದನ್ನು, ಕೋನನ. ಸೊ ಹಾಗಾಗಿ ಆಪ್ಷನ್ ಡಿ ಭಿನ್ನವಾಗ್ತದೆ. ಫ್ಯಾಂಟಾಸ್ಟಿಕ್. ಇಲ್ಲಿಗೆ ನಮ್ಮ ಮೊದಲ ಪಾಠದ ಚರ್ಚೆ ಮುಕ್ತಾಯಗೊಳ್ತದೆ. ಭಿನ್ನವಾದ ಚಿತ್ರಗಳನ್ನು ಗುರುತಿಸುವುದು, ಅದರ ವಿಭಾಗ ಇಲ್ಲಿಗೆ ಮುಕ್ತಾಯಗೊಳ್ತದೆ ಮಕ್ಕಳೇ. ಇನ್ನು ಮುಂದಿನ ಭಾಗದಲ್ಲಿ ಈ ಪಾಠವನ್ನು ಆಧರಿಸಿ ಕಿರು ಪರೀಕ್ಷೆಗಳಿರ್ತವೆ. ಆ ಕಿರು ಪರೀಕ್ಷೆಗಳನ್ನೆಲ್ಲ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ನಿಮಗೆ ಈ ಪಾಠ ಚೆನ್ನಾಗಿ ಅರ್ಥ ಆಗಿದೆ, ಭಾಳ ಮಜವಾಗಿದೆ. ಹೌದಲ್ವಾ? ಬರೆಯುವಂಥದ್ದೇನೇ ಇಲ್ಲ. ಸೊ ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು UGPC ಕ್ಲಾಸಸ್ ನಿಮ್ಮ ತರಗತಿ.